ಸೇಬು ಬೆಳೆಯನ್ನು ಬೆಳೆದ್ರೆ ನನಗೆ ಒಂದು ಲಕ್ಷ ಆದಾಯ ಬರುತ್ತೆ. ತಪ್ಪಾಗಿ ಪರಿಚಯಿಸಲ್ಪಟ್ಟ, ತಪ್ಪಾಗಿ ಪ್ರಮೋಟ್ ಆಗ್ತಿರುವಂತಹ ಬೆಳೆ. ರೈತರಿಗೆ ಅವ್ರ ಒಳಗಡೆ ಒಂದು ಬಟರ್ಫ್ಲೈಸ್ ಹುಟ್ಟುತ್ತಾ ಇದೆ. ಆ ಬಟರ್ಫ್ಲೈಸ್ ಹುಟ್ಟಿ ಅದ್ರದ್ದು ಮೊರೆ ಹೋಗ್ತಿದ್ದಾರೆ. ನಾವು ಎಲ್ಲ ತಜ್ಞರು ಆಗಲಿ, ಅಧಿಕಾರಿಗಳಾಗಲಿ, ವಿಜ್ಞಾನಿಗಳು ಏನು ತಿಳ್ಕೊಳ್ಬೇಕಂದ್ರೆ ಕ್ರಾಪ್ ಕ್ಲೈಮೇಟ್ ರಿಲೇಷನ್ಶಿಪ್. ಎಲ್ಲೆಲ್ಲಿ ಆ್ಯಪಲ್ ಎಲ್ಲಿ ಚೆನ್ನಾಗಿ ಬೆಳೀತಿದೆ ಅಂತಂದರೆ ಬ್ಲೂಬೆರಿ ಅಂತೂ ಒಂದು ಟ್ರೆಂಡಿಂಗು. ನನಗೆ ಅದರಲ್ಲಿ ಒಂದು 50 ಲಕ್ಷ ಆದಾಯ ಬರುತ್ತೆ ನನಗೆ. ಬಟ್ ಅವು ಕ್ವಾಲಿಟಿ ಫ್ರೂಟ್ಸ್ ಅಲ್ಲ. ಆ ಫ್ರೂಟ್ಸು ನಿಜವಾದ ಟೆಂಪ್ರೇಟ್ ರೀಸನ್ನಲ್ಲಿ ಬೆಳೆದಂಥ ಫ್ರೂಟ್ ಜೊತೆ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಇದರಿಂದ ಯಾರಿಗೆ ಉಪಯೋಗ ಆಗ್ತದೆ, ಯಾರಿಗೆ ಉಪಯೋಗ ಆಗ್ತಿಲ್ಲ, ನಿಜವಾಗ್ಲೂ ಇದರಿಂದ ಲಕ್ಷ ಆದಾಯ ಬರ್ತಿದೆಯಾ ಸರ್? ಆಗಲ್ಲ. ಇಲ್ಲಿ ಬಂದು ಸುಮ್ಮನೆ ಅಡ್ವರ್ಸ್ ಆಗಿ ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಾಗ ಕ್ರಾಪ್ ಒಂದು ಸ್ವಲ್ಪ ಬೆಳೆದಂಗೆ ಆಗುತ್ತೆ, ಕಂಟಿನ್ಯೂಟಿ ಇರಲ್ಲ. ಅದರಿಂದ ಅಂಥ ಬೆಳೆಗಳನ್ನು ಬೆಳಿಬೇಕಾದ್ರೆ ರೈತರು ತುಂಬ ಜಾಗೃತರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ನನಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ನನಗೆ ಮಿಯಾಜಾಕಿ ಮ್ಯಾಂಗೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಗಿಡಗಳು ಎಲ್ಲಿ ಸಿಗುತ್ತೆ, ನನಗೆ ನರ್ಸರಿ ಅವ್ರದ್ದು ಡೀಟೇಲ್ಸ್ ಕೊಡಿ. ನೋಡಿ, ಆ ಮಿಯಾಜಾಕಿಯ ಪಲ್ಪ್ ಕ್ವಾಲಿಟಿ ಇದೆಯಲ್ಲ, ನಮ್ಮ ಸೆಂದೂರ ಸಿಪ್ಪೆಗೂ ಸಮ ಇಲ್ಲ ಅಂತ ಹೇಳಿದೆ. ಮಕಡಮಿಯಾ ಅಂದರೆ ಒಂದು ಕಾಸ್ಟ್ಲಿಯೆಸ್ಟ್ ನಟ್ ಇನ್ ದ ವರ್ಲ್ಡ್. ಬಟ್ ಮಕಡಮಿಯಾ ನಾನು ಹೇಳ್ತೇನೆ ಕೇಳಿ, ಇಟ್ ಈಸ್ ಎ ಕ್ರಾಪ್ ವಿತ್ ಫ್ಯೂಚರ್ ಇನ್ ಕರ್ನಾಟಕ. ಹೊಸ ದಾರಿ ತೋರಿಸುವ ಕೃಷಿಯಾನ ರೈತನ ಗೆಲುವಿನ ಪಯಣ. ಮುಂದಿನ ಪ್ರಶ್ನೆ ಈಗ ತುಂಬ ಟ್ರೆಂಡಿಂಗಲ್ಲಿರುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಸೇಬು ಬೆಳೆಯನ್ನು ಬೆಳೆದ್ರೆ ನನಗೆ ಒಂದು ಲಕ್ಷ ಆದಾಯ ಬರುತ್ತೆ. ಕರ್ನಾಟಕದಲ್ಲಿ ಈಗ ತುಂಬ ದೊಡ್ಡಬಳ್ಳಾಪುರ ಕಡೆ ಈ ಕಡೆ ಎಲ್ಲ ಹೋದರೆ, ಕೋಲಾರ ಕಡೆನೂ ಕೂಡ ನಾನು ಆ್ಯಪಲ್ ಬೆಳೀತಾ ಇದ್ದೀನಿ, ನಾನು ಆ್ಯಪಲ್ ಬೆಳಿತೀನಿ, ತುಂಬ ಚೆನ್ನಾಗಿದೆ ಆ್ಯಪಲ್ ಅನ್ನೋ ಥರ ತೋರಿಸ್ತಿದ್ದಾರೆ. ಆ್ಯಪಲ್ ಒಂದು ಬೆಳೆ ಆಯಿತು, ಬ್ಲೂಬೆರಿನೂ ಕೂಡ ಒಂದು ಬೆಳೆ ಆಯಿತು. ಬ್ಲೂಬೆರಿ ಅಂತೂ ಒಂದು ಟ್ರೆಂಡಿಂಗು. ನನಗೆ ಅದರಲ್ಲಿ ಒಂದು 50 ಲಕ್ಷ ಆದಾಯ ಬರುತ್ತೆ ನನಗೆ. ಮತ್ತು ಕೇಸರಿ ಸರ್, ಕೇಸರಿ ನಾನು ನನ್ನದೇ ಆದಂಥ ಒಂದು ಸೆಟಪ್ ಮಾಡಿಕೊಂಡು ಕೇಸರಿಯನ್ನು ನಾನು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಮುಖಾಂತರ ಮಾಡ್ತಾ ಇದ್ದೀನಿ, ಕೇಸರಿ ಬೆಳೀತಾ ಇದ್ದೀನಿ. ಮತ್ತು ಡೇಟ್ ಪಾಮ್ ಬೆಳೀತಾ ಇದ್ದೀನಿ. ಇದೆಲ್ಲ ಹೆಂಗೆ ಅಂತಂದರೆ ರೈತರಿಗೆ ಅವ್ರ ಒಳಗಡೆ ಒಂದು ಬಟರ್ಫ್ಲೈಸ್ ಹುಟ್ಟುತ್ತಾ ಇದೆ. ಆ ಬಟರ್ಫ್ಲೈಸ್ ಹುಟ್ಟಿ ಹೌದಾ ನಿಜವಾಗ್ಲೂ ಇದರಲ್ಲಿ ಲಕ್ಷ ನಾನು ಆದಾಯ ಮಾಡ್ಕೋಬಹುದು ಅಂತ ಅದ್ರದ್ದು ಮೊರೆ ಹೋಗ್ತಿದ್ದಾರೆ. ಇದರಿಂದ ಯಾರಿಗೆ ಉಪಯೋಗ ಆಗ್ತದೆ, ಯಾರಿಗೆ ಉಪಯೋಗ ಆಗ್ತಿಲ್ಲ, ನಿಜವಾಗ್ಲೂ ಇದರಿಂದ ಲಕ್ಷ ಆದಾಯ ಬರ್ತಿದೆಯಾ ಸರ್? ನೋಡಿ, ನೀವು ಹೇಳಿದಂಥದ್ದೆಲ್ಲ ಆಗ್ತಾ ಇದೆ ಇವತ್ತಿಗೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಸಾಕಷ್ಟು ಎದ್ದು ಕಾಣ್ತಾ ಇದೆ. ಅನೇಕ ವೀಡಿಯೋಸ್ ಇವತ್ತಿಗೆ ಅದ್ರ ಬಗ್ಗೆ ಇವೆ. ನೀವು ಹೇಳಿದಂಥದ್ದು ಬೆಳೆಗಳ ಬಗ್ಗೆ ತಪ್ಪಾಗಿ ಪರಿಚಯಿಸಲ್ಪಟ್ಟ, ತಪ್ಪಾಗಿ ಪ್ರಮೋಟ್ ಆಗ್ತಿರುವಂತಹ ಬೆಳೆಗಳು ಅವಿವೆ. ತಪ್ಪಾಗಿ ಪ್ರಮೋಟ್ ಮಾಡ್ತಿದ್ದಾರೆ ಅವ್ನು ತಪ್ಪಾಗಿ. ಅದು ಸೂಟಬಲ್ ಇರಲ್ಲ ಅವು ಫುಲ್ಲಿ. ನೋಡಿ, ಫಸ್ಟ್ ಎಲ್ಲರೂ ಏನು ತಿಳ್ಕೊಳ್ಬೇಕು ಗೊತ್ತಾ, ಪ್ರತಿಯೊಬ್ಬರು ನಾವು ಎಲ್ಲ ತಜ್ಞರು ಆಗಲಿ, ಅಧಿಕಾರಿಗಳಾಗಲಿ, ವಿಜ್ಞಾನಿಗಳು ಏನು ತಿಳ್ಕೊಳ್ಬೇಕಂದ್ರೆ ಕ್ರಾಪ್ ಕ್ಲೈಮೇಟ್ ರಿಲೇಷನ್ಶಿಪ್. ನೋಡಿ, ಕ್ರಾಪ್ ಕ್ಲೈಮೇಟ್ ರಿಲೇಷನ್ಶಿಪ್ ಏನಂತಂದರೆ ಫಂಡಮೆಂಟಲ್. ಅದು ಜಗತ್ತಿನಲ್ಲಿ ಎಲ್ಲ ಭಾಗಗಳಲ್ಲಿ, ನಮ್ಮ ಭಾರತ ಆಗಿರ್ಬೋದು, ಭಾರತದಿಂದ ಮೇಲ್ಗಡೆ ಅಂತ ಹೋಗ್ಬಿಟ್ರಲ್ಲ ಅಫ್ಘಾನಿಸ್ತಾನ ಬರ್ತದೆ, ಮೇಲ್ಗಡೆ ಇನ್ನೂ ಅಲ್ಲಿ ಇದು ಬರ್ತದೆ, ಇರಾನ್ ಬರ್ತದೆ, ಇರಾನ್ದಿಂದ ಮೇಲೆ ಹೋದ್ರೆ ಅಲ್ಲಿ ರಷ್ಯಾ ಬರ್ತದೆ, ಮತ್ತು ಈ ಕಡೆ ಹೋದರೆ ಇನ್ನೂ ಬೇರೆ ಬರ್ತದೆ, ಈ ಕಡೆ ಯುರೋಪ್ ಬರ್ತದೆ, ಈ ಕಡೆ ಚೈನಾ ಇದೆ, ಈ ಕಡೆ ಆಸ್ಟ್ರೇಲಿಯಾ ಇದೆ, ಮತ್ತು ಕೆಳಗಡೆ ಹೋದರೆ ಇನ್ನು ಕೆಲವು ದೇಶಗಳಿವೆ. ಎಲ್ಲ ಕಡೆಯೂ ಒಂದೇ ಕ್ಲೈಮೇಟ್ ಇರಲ್ಲ. ನೋಡಿ, ಬೇರೆ ಬೇರೆ ಕ್ಲೈಮೇಟ್ ಹೇಗೆ ಡಿಸೈಡ್ ಆಗುತ್ತೆ ಅಂತಂದರೆ, ಭೂಮಧ್ಯ ರೇಖೆಯಿಂದ ನಾವು ಮೇಲೆ ಹೋದರೆ ಮತ್ತು ಭೂಮಧ್ಯ ರೇಖೆಯಿಂದ ಕೆಳಗಡೆ ಹೋದರೆ ಸ್ಲೋಲಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ಲ್ಯಾಟಿಟ್ಯೂಡ್ ಪ್ರಕಾರ. ಅದೇನಾದರೂ ಉಷ್ಣವಲಯ, ಸಮಶೀತೋಷ್ಣವಲಯ, ತಂಪು ವಲಯ ಅಂದರೆ ಟೆಂಪ್ರೇಟು, ಅತಿ ತಂಪು ವಲಯ, ಮತ್ತು ಆರ್ಕ್ಟಿಕ್ ರೀಜನ್, ಪೋಲಾರ್ ರೀಜನ್ಸ್ ಅಂತೇಳಿ. ಅದು ನಾರ್ತ್ ಪೋಲ್ ಆಗ್ಬೋದು, ಕೆಳಗಡೆ ಸೌತ್ ಪೋಲ್ ಆಗಿರ್ಬೋದು. ಅದು ಚೇಂಜ್ ಆಗ್ತಾ ಹೋಗ್ತದೆ. ಅದು ನೋಡಿ, ಎವ್ರಿ 500 ಕಿಲೋಮೀಟ್ರಿಗೆ ಅಥವಾ ಎವ್ರಿ 1000 ಕಿಲೋಮೀಟ್ರಿಗೆ ಅಲ್ಲೊಂದು ಕ್ಲೈಮೇಟ್ ಝೋನ್ ಬೇರೆ ಇರ್ತದೆ ಹೇಳಿ. ಫಸ್ಟು ಭೂಮಧ್ಯ ರೇಖೆಯಿಂದ ಮೇಲ್ಗಡೆಗೆ 23.5 ಡಿಗ್ರಿ ಲ್ಯಾಟಿಟ್ಯೂಡ್, ದಕ್ಷಿಣ ಗೋಲಾರ್ಧದಲ್ಲಿ 23.5 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಜನರಲಿ ಟಾಪಿಕಲ್ ಏರಿಯಾ ಇರ್ತದೆ. ಉಷ್ಣವಲಯದ ಬೆಳೆಗಳು, ಉಷ್ಣವಲಯದ ಸಸ್ಯಗಳು ಅಲ್ಲಿ ಚೆನ್ನಾಗಿ ಬೆಳೆದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುವ ವಲಯ ಅದು ಉಷ್ಣವಲಯ. ಅಲ್ಲಿಂದ ತಿರುಗಿ ಅಲ್ಲಿಂದ 40 ಡಿಗ್ರಿವರೆಗೂ 38ರಿಂದ 40ವರೆಗೂ ಸಮಶೀತ ಸಬ್ ಟ್ರಾಪಿಕಲ್ ಅಂತ ಹೇಳಿದೆ, ಸಮಶೀತೋಷ್ಣ ವಲಯ. ರಫ್ಲಿ 40ಯಿಂದ ಮೇಲ್ಗಡೆ 60 ಡಿಗ್ರಿವರೆಗೂ ತಂಪು ವಲಯ ಅಂದರೆ ಟೆಂಪ್ರೇಟ್ ಅಂತೇಳಿ, ತೀರಾ ಶೀತ ವಲಯ ಅಂತೇಳಿ. ಅವು ಎಲ್ಲ ವಲಯಗಳಲ್ಲಿ ಕ್ರಾಪ್ಸ್ ಬೇರೆ ಬೇರೆ ಇವೆ. ನೀವು ಆ್ಯಪಲ್ ಇದೆ ಅಲ್ಲ, ಆ್ಯಪಲ್ ಈಸ್ ಶೀತ ವಲಯದ ಬೆಳೆ. ಅಲ್ಲಿ ಎಲ್ಲೆಲ್ಲಿ ಆ್ಯಪಲ್ ಎಲ್ಲಿ ಚೆನ್ನಾಗಿ ಬೆಳೀತದೆ ಅಂತಂದರೆ ಎಲ್ಲಿ ಸ್ನೋಫಾಲ್ ಆಗುತ್ತೋ ಅಲ್ಲಿ ಬರ್ತದೆ. ಯಾಕಂದರೆ ಆ್ಯಪಲ್ದಲ್ಲಿ ಏನಿದೆ ಗೊತ್ತಾ, ಗಿಡದಲ್ಲಿ ಆ ಆ್ಯಪಲ್ದು ಡಾರ್ಮನ್ಸಿ ಬ್ರೇಕ್ ಆಗೋಕ್ಕೆ ಮತ್ತು ಆ ಡಾರ್ಮನ್ಸಿ ಬ್ರೇಕ್ ಆಗಿ ಕ್ವಾಲಿಟಿ ಫ್ಲವರ್ಸ್ ಆ್ಯಂಡ್ ಫ್ರೂಟ್ ಬರಬೇಕಂದ್ರೆ ಸುಮಾರು 800ರಿಂದ 1000 ಅವರ್ಸ್ ಆಫ್
ಚಿಲ್ಲಿಂಗ್ ಇರಬೇಕಾಗಿದೆ. ಚಿಲ್ಲಿಂಗ್ ಅಂದರೆ 0 ಡಿಗ್ರಿ, 0 ಡಿಗ್ರಿ ಚಿಲ್ಲಿಂಗ್ ಇರಬೇಕಾಗುತ್ತೆ. ಅದು ಎಲ್ಲಿ ಆಗ್ತದೆ ಅಂದರೆ ಎಲ್ಲಿ ಸ್ನೋಫಾಲ್ ಆಗುತ್ತೆ ಅಲ್ಲಿ ಆಗುತ್ತೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಅದು ಆಗಲ್ಲ. ಇಲ್ಲಿ ಇವನ್ ಸಮಶೀತೋಷ್ಣ ವಲಯದಲ್ಲಿ ಆಗಲ್ಲ, ಡೆಲ್ಲಿಯಲ್ಲೂ ಆಗಲ್ಲ, ಬೆಂಗಳೂರಲ್ಲಿನೂ ಆಗಲ್ಲ. ಅದು ಡೆಲ್ಲಿ ಈಸ್ ಅ ಟ್ರಾಪಿಕಲ್, ಬೆಂಗಳೂರು ಈಸ್ ಟ್ರಾಪಿಕಲ್. ಹಿಂಗೆ ತೊಗೊಂಡು ನಾನು ಎಕ್ಸಾಂಪಲಿಗೆ ನೋಡಿ, ಇಲ್ಲಿ ಎಲ್ಲಿ ಆಗಲ್ಲ. ಬಟ್ ಅವ್ರು ಏನು ಹೇಳ್ತಾರೆ ಗೊತ್ತಾ, ಈ ಆ್ಯಪಲ್ಗಳನ್ನು ಪರ್ಚೇಸ್ ಅವರು ಅವು ಲೋ ಚಿಲ್ಲಿಂಗ್ ವೆರೈಟೀಸ್ ಅಂತೇಳಿ. ನೋಡಿ, ಲೋ ಚಿಲ್ಲಿಂಗ್ ವೆರೈಟೀಸ್ ಇರ್ತದೆ. ನೋಡಿ, ಗಿಡಗಳು ಹಾಕಿದ್ರೆ ಗಿಡನೂ ಬರ್ತದೆ, ಎಲ್ಲೋ ಒಂದು ಹೂ ಬರ್ತದೆ, ಒಂದು ಸಣ್ಣ ಕಾಯಿಗಳು ಬರ್ತವೆ. ಕಮರ್ಷಿಯಲಿ ಸೂಟಬಲ್ ಆಗಲ್ಲ ಅವೆಲ್ಲ. ಕಮರ್ಷಿಯಲಿ ವೈಬಲ್ ಆಗಬೇಕಂದ್ರೆ ಅವು ಆ ಶೀತ ವಲಯದಲ್ಲೇ ಇರಬೇಕು. ಅವು ಇಲ್ಲಿ ಬೆಳೆದದ್ದು ನೋಡಿ, ಆ್ಯಪಲ್ ಇವೆ, HRMN 99 ಅಂತಿದೆ, ದೆನ್ ಡಾಟ್ ಸೆಟ್ ಅನ್ಸೋದು ಗೋಲ್ಡ್ ಅಂತಿದೆ, ಮತ್ತು ಅನ್ನ ಅಂತ ವೆರೈಟಿ ಇದೆ, ಇನ್ನು ಕೆಲವೊಂದು ವೆರೈಟೀಸ್ ಇವೆ. ಇವೆಲ್ಲ ಹೇಗೆ ದೇ ಪ್ರೊಡ್ಯೂಸ್ ಸ್ಮಾಲ್ ಸೈಜ್ಡ್ ಲೋ ಕ್ವಾಲಿಟಿ ಫ್ರೂಟ್ಸ್. ಮತ್ತು ಪ್ಲ್ಯಾಂಟ್ಸ್ ಲೈಫು ಭಾಳ ಕಡಿಮೆ ಇರ್ತದೆ. ಪ್ಲ್ಯಾಂಟ್ಸು ಈ ಕ್ಲೈಮೇಟಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗಲ್ಲ, ಬೇಗನೆ ಡಿಗ್ರೇಡ್ ಆಗುತ್ತೆ, ಬೇಗನೆ ಡಿಕ್ಲೈನ್ ಆಗುತ್ತೆ, ಬೇಗನೆ ಡೈಬ್ಯಾಕ್ ಆಗುತ್ತೆ, ಸುಟ್ಟೋಗುತ್ತೆ. ಹೇಳ್ತೀನಿ ಎಲೆಗಳು, ಕಾಂಡಗಳೆಲ್ಲ ಸುಟ್ಟೋಗುತ್ತವೆ. ಒಂದು 3-4 ಇಯರ್ಸಲ್ಲಿ ಡಿಕ್ಲೈನ್ ಆಗಿಬಿಡ್ತದೆ. ಮತ್ತು ತಿರುಗಿ ಅಲ್ಲೇ ಕ್ವಾಲಿಟಿ ಶೂಟ್ಸ್ ಉಳಿಯಲ್ಲ, ಸ್ಪರ್ಸ್ ಬರಲ್ಲ. ಆ್ಯಪಲಲ್ಲಿ ಫ್ರೂಟ್ ಬರಬೇಕಾದ್ರೆ ಸ್ಪರ್ಸ್ ಫಾರ್ಮ್ ಆಗಬೇಕು, ಇಲ್ಲಿ ಸ್ಪರ್ಮ್ ಆಗಲ್ಲ, ಪೊರಕೆ ಹೋದಂಗೆ ಹೋಗುತ್ತೆ ಗಿಡ ಇಲ್ಲಿ. ಅದರಿಂದ ಆ್ಯಪಲ್ದು ನೋಡಿ ಅಷ್ಟೇ ಪ್ರಾರಂಭದಲ್ಲಿ ಬೆಳೀತಾರಲ್ಲ, ನರ್ಸರಿಯವರು ಪ್ರಮೋಟ್ ಮಾಡಿರ್ತಾರೆ, ಇನ್ನೊಬ್ಬರು ಪ್ರಮೋಟ್ ಮಾಡಿರ್ತಾರೆ, ಉತ್ಸುಕರಾದಂಥ ಕೆಲವೊಂದು ರೈತರು ಅದು ಬೆಳೀತಾರೆ. ಅದನ್ನೇ ಬೆಳೆದಾಗ ಒಂದು ತಕ್ಕ ಮಟ್ಟಿಗೆ ಇಷ್ಟಿಷ್ಟು ಫ್ರೂಟ್ಸ್ ಬರುತ್ತೆ, ಬಟ್ ಅವು ಕ್ವಾಲಿಟಿ ಫ್ರೂಟ್ಸ್ ಅಲ್ಲ. ನೋಡಿ, ಆ ಫ್ರೂಟ್ಸು ಆ ನಿಜವಾದ ಟೆಂಪ್ರೇಟ್ ರೀಸನ್ನಲ್ಲಿ ಬೆಳೆದಂಥ ಫ್ರೂಟ್ ಜೊತೆ ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಅದನ್ನು ಇವನ್ ಆ ರೀತಿ ಮಾರಾಟ ಆಗಲ್ಲ. ಇವನ್ 1 or 2 ಇಯರ್ಸ್ ಅಷ್ಟೇ ಅದರ ಲೈಫ್, ಕಮರ್ಷಿಯಲ್ ಲೈಫಿಲ್ಲಿ. ಅದಾದಮೇಲೆ ಮತ್ತೆ ತುಂಬ ಚಿಕ್ಕ ಫ್ರೂಟ್ ಬರೋಕ್ಕೆ ಶುರುವಾಗುತ್ತೆ. ನೋಡಿ, ಅದನ್ನೇ ಯಾಕಂದರೆ ಇಲ್ಲಿ ಈ ಕ್ಲೈಮೇಟಲ್ಲಿ ಅದು ಬರಲ್ಲ, ಸೂಟ್ ಆಗಲ್ಲ ನಮ್ಮ ಕ್ಲೈಮೇಟ್ ಬೆಲೆ. ಅದೇ ರೀತಿ ಖರ್ಜೂರ ನೋಡಿ, ಖರ್ಜೂರನೂ ಸಹ ಒಂದೇನು ಗೊತ್ತಾ, ಅದು ಸಬ್ ಟೆಂಪ್ರೇಟ್ ಬೆಳೆ. ಅದು ಅಂದರೆ ಸಬ್ ಟೆಂಪ್ರೇಟ್ ಅಂದರೆ ತೀರಾ ಉಷ್ಣತೆ ಇರಬೇಕು, ಮತ್ತು ಅಲ್ಲೇ ಚಳಿಗಾಲದಲ್ಲಿ ಅಲ್ಲಿ ಸ್ವಲ್ಪ ತೀರಾ ಟೆಂಪ್ರೇಚರ್ ತುಂಬ ಕಡಿಮೆ ಆಗಬೇಕಲ್ಲಿ. ಬೇಸಿಗೆಯಲ್ಲಿ 45-50 ಡಿಗ್ರಿವರೆಗೂ ಹೋಗುತ್ತೆ, ಚಳಿಗಾಲದಲ್ಲಿ 0 ಡಿಗ್ರಿ ಹತ್ತಿರ ಬರ್ತದೆ. ಆ ಸಬ್ ಟೆಂಪ್ರೇಚರಲ್ಲಿ ಅದು ಅನೇಕ ಇವು ಏರಿಯಾದ ನೋಡಿ, ಅದು ಇರಾನ್ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇವೆಲ್ಲ ಖರ್ಜೂರ ಬೆಳೆಯೋ ಪ್ರದೇಶಗಳು. ಅಲ್ಲೆಲ್ಲ ನೋಡಿ ಚಳಿಗಾಲದಲ್ಲಿ 0 ಡಿಗ್ರಿಗೂ ಬರ್ತದೆ, ಇವನ್ ಕೆಲವು ಸರಿ ಮೈನಸ್ ಆಗುತ್ತೆ ಕೆಲವು ಏರಿಯಾದಲ್ಲಿ. ಮತ್ತು ಬೇಸಿಗೆಯಲ್ಲಿ 50-55 ಡಿಗ್ರಿಗೆ ಹೋಗುತ್ತೆ ಅಲ್ಲಿ. ಗೊತ್ತಾ, ನಮ್ಮದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಅಂದರೆ 45, 46, 47, ಅಲ್ಲೆಲ್ಲ 55ವರೆಗೂ ಹೋಗುತ್ತೆ. ಅಂಥ ಏರಿಯಾದಲ್ಲಿ ಈ ಖರ್ಜೂರ ಬೆಳೆಯುತ್ತೆ. ಅದಕ್ಕೆ ಮತ್ತು ಅದು ಖರ್ಜೂರ ರೈಪ್ ಆಗುವ ಪೀರಿಯಡ್ದಲ್ಲಿ ಮಳೆ ಇರಬಾರ್ದು. ಅದು ಯಾವಾಗಂತಂದರೆ ಜುಲೈ ಮತ್ತು ಆಗಸ್ಟಲ್ಲಿ ಡ್ರೈ ಇರಬೇಕು, ಅದು ಹಾಟ್ ಇರಬೇಕು. ಅಂದರೆ ಜುಲೈ ಆಗಸ್ಟಲ್ಲಿ ನಮ್ಮಲ್ಲಿ ಮಳೆ ಬಂದ್ಬಿಡ್ತದೆ ಇಲ್ಲೆಲ್ಲ, ಮಳೆ ಮತ್ತು ಕ್ವಾಲಿಟಿನೂ ಇರಲ್ಲ ಅದರಲ್ಲಿ. ಹೇಳ್ತೀನಿ ಮಳೆನೂ ಬರ್ತದೆ. ಅದರಿಂದ ಅದಂತೂ ರೂಲ್ಡ್ ಔಟ್. ಹೇಳ್ತೀನಿ ಅಲ್ಲಿ ಖರ್ಜೂರ ಬೆಳೆದ್ರೆ ಸುಮ್ಮನೆ ಮಾರ್ಕೆಟ್ ತಂದು ಯಾವುದೋ ಒಂದು ಬೆಲೆಗೆ ಮಾರ್ಕೊಂಡಿದ್ದಾರೆ ಅಷ್ಟೇ. ಅದರ ಆಚೆ ಕಮರ್ಷಿಯಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಇಟ್ ಈಸ್ ಎ ಫ್ಯಾನ್ಸಿ ಕ್ರಾಪ್ ಅಷ್ಟೇ. ಇನ್ನು ಮೂರನೇದು ಬ್ಲೂಬೆರಿ. ನೋಡಿ, ಬ್ಲೂಬೆರಿ ಈಸ್ ಎ ಟೆಂಪ್ರೇಟ್ ಕ್ರಾಪ್. ನೋಡಿ, ಟೆಂಪ್ರೇಟ್ ಅದ್ರ ಫ್ಯಾಮಿಲಿ ಅಂತ ತಗೊಳ್ಳಿ. ಬ್ಲೂಬೆರಿ ಬಿಲಾಂಗ್ಸ್ ಟು ಎರಿಕೇಸಿಯಾ ಫ್ಯಾಮಿಲಿ. ಓನ್ಲಿ ಎರಿಕೇಸಿ ಇಟ್ ಸೆಲ್ಫ್ ಈಸ್ ಎ ಟೆಂಪ್ರೇಟ್ ಫ್ಯಾಮಿಲಿ. ಅದೆಲ್ಲ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಬೆಳಿಬೋದು ತಕ್ಕ ಮಟ್ಟಿಗೆ ಅಂತಂದರೆ ಊಟಿಯಲ್ಲಿ ಬೆಳಿಬೋದು. ಊಟಿಯಲ್ಲಿ ಬೆಳಿಬೋದು. ಯಾಕಂದರೆ ಊಟಿನಲ್ಲಿ 7,000-8,000 ಅಡಿ ಎತ್ತರದಲ್ಲಿದೆ. ಅಲ್ಲೇ ಆಲ್ಮೋಸ್ಟ್ ಸ್ವಲ್ಪ ಟೆಂಪ್ರೇಟ್ ಅಂತ ಹೇಳಲಾರೆ, ಕೂಲ್ ಆ್ಯಂಡ್ ಕೋಲ್ಡ್ ಏರಿಯಾಸಲ್ಲಿ ಉಂಟಾಗುತ್ತೆ. ಅಲ್ಲೇನು ಸ್ನೋಫಾಲ್ ಏನೂ ಆಗಲ್ಲ. ಅದು ಓಕೆ ಅನಿಸ್ತದೆ. ಅದನ್ನು ನಾವು ಬ್ಲೂಬೆರಿನ ಬೆಳಿಲೇಬೇಕಂದ್ರೆ ನಾವು ಊಟಿಗೆ ಹೋಗಿ ಅಲ್ಲಿ ಬೆಳ್ಕೊಬೋದು. ಅಲ್ಲಿ ಬೇಕಷ್ಟು ಅಲ್ಲಿ ಕೆಲವು ಕಡೆ ಬೆಳೀತಾ ಇದ್ದಾರೆ. ಬಟ್ ಇಲ್ಲಿ ಬೆಳೆದ್ರೆ ಏನಾಗುತ್ತೆ ಗೊತ್ತಾ, ಅದು ಕ್ವಾಲಿಟಿ ಕ್ರಾಪ್ ಬರಲ್ಲ, ಕಂಟಿನ್ಯೂಟಿ ಇರಲ್ಲ. ಲೈಫ್ ಆಫ್ ದಿ ಕ್ರಾಪು ಉಳಿಯಲ್ಲ ಭಾಳ ದಿನ. ಮತ್ತು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ. ಗಿಡಗಳು ಕಾಸ್ಟ್ಲಿ ಇರ್ತವೆ. ಮತ್ತು ನಿಮಗೆ ಇದು ಪ್ರೊಡ್ಯೂಸ್ ಇರ್ತದಲ್ಲ ನಿಮ್ಮದು, ಇಟ್ ಕೆನಾಟ್ ಬಿ ಕಾಂಪಿಟೆಡ್ ವಿತ್ ದಿ ಪ್ರೊಡ್ಯೂಸ್ ಆಫ್ ದಿ ಟೆಂಪ್ರೇಚರ್. ಅಲ್ಲಿಂದ ಬರುವಂತಹ ಒಂದು ಕ್ವಾಲಿಟಿ ಇಂಪೋರ್ಟೆಡ್ ವೆರೈಟಿ ಜೊತೆಗೆ ಸ್ವಲ್ಪನೂ ಕಾಂಪೀಟ್ ಮಾಡೋಕೆ ಆಗಲ್ಲ. ಅದು ಸುಮ್ಮನೆ ತೋರಿಸ್ತಾರೆ ಹಿಂಗಿದೆ ಇಷ್ಟಪ್ಪ ಇದೆ ಅಂತೇಳಿ, ಬಟ್ ನಿಜವಾದ ಆ ಕ್ವಾಲಿಟಿ ಬರಲ್ಲ ಅದು. ನೋಡಿ, ಅದರಿಂದ ಅದಾಗಲ್ಲ. ಮತ್ತು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ ಬ್ಲೂಬೆರಿಯಲ್ಲಿ, ತುಂಬ ಜಾಸ್ತಿ. ಅವ್ರು ಹೇಳ್ತಾರೆ ನೋಡಿ, ನೀವು ಇದೆಲ್ಲ ಮಾಡಬೇಕು, ಇನ್ಕ್ಲೂಡಿಂಗ್ ಸಾಯಿಲ್ ಪಿ ಎಚ್ನೇ ಚೇಂಜ್ ಮಾಡಬೇಕು. ಸಾಯಿಲ್ ಪಿ ಎಚ್ ಶುಡ್ ಬಿ ಅರೌಂಡ್ 5 ಡಿಗ್ರಿ 5 ಇರಬೇಕಂತ ಹೇಳ್ತಾರೆ. 5 ಪಿ ಎಚ್ 5 ಅಷ್ಟು ಹೈಲಿ ಆಸಿಡಿಕ್. ಅಲ್ಲೆಲ್ಲ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಡಂಪ್ ಜಿಪ್ಸಮನ್ನು ಡಂಪ್ ಮಾಡಬೇಕು. ಇನ್ನು ಕೆಲವು ಕಡೆ ಏನೋ ಸಲ್ಫ್ಯೂರಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಅದು ನನಗೆ ಗೊತ್ತಿಲ್ಲ. ಬಟ್ ಜಿಪ್ಸಮ್ ಬ್ರಿಂಗ್ಸ್ ದಿ ಪಿ ಎಚ್ ಡೌನ್.
ಯಾಕಂದರೆ ಬ್ಲೂಬೆರಿ ಲೈಕ್ಸ್ Acidic ಅಸಿಡಿಕ್ soil. ಸಾಯಿಲ್. ಆ ಸಾಯಿಲ್ದಲ್ಲಿ ಬಾಕ್ಸ್ ಅಂತ ಹೇಳ್ತಾರೆ, ಯುರೋಪಲ್ಲಿ ಬಾಕ್ಸ್ ಅಂತ ಹೇಳ್ತಾರೆ. ಬೇರೆ ದಿ ಆರ್ಗ್ಯಾನಿಕ್ ಮ್ಯಾಟ್ರ್ ಬಿದ್ದು ಕೊಳತು ಬರೀ ಆರ್ಗ್ಯಾನಿಕ್ ಮ್ಯಾಟ್ರ್ ಇದ್ಬಿಟ್ಟು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಲ್ಲಿ ಡೆವಲಪ್ ಆಗಿಬಿಡ್ತವೆ. ಅಲ್ಲಿ pH ವಿಲ್ ಬಿ ಅರೌಂಡ್ 4.5 ಇರ್ತದೆ. ಅಲ್ಲೇ ಈ ಎರಿಕೇಸಿಯಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಜಾಸ್ತಿ ಇವೆ ನೋಡಿ. ಅಲ್ಲೇ ಬ್ಲೂಬೆರಿ ಸಹಜವಾಗಿ ಕಸ ಇದ್ದಂಗೆ ಇರ್ತದೆ ಅಲ್ಲೆಲ್ಲ. ವೈಲ್ಡ್ ಅಲ್ಲಿ ಕಲ್ಟಿವೇಟ್ ಮಾಡಬೇಕಾಗಿಲ್ಲ, ಬರೀ ಕಲೆಕ್ಟ್ ಮಾಡಿದರೆ ಸಾಕಾಗಿದೆ. ಅಂತಲ್ಲಿ ಅದು ಬ್ಲೂಬೆರಿ ಬರ್ತದೆ. ಮತ್ತು ಟೆಂಪ್ರೇಚರ್ ಶುಡ್ ಬಿ ಅಲ್ಲಾಗೇನು ಸಬ್ಜಿರೋನು ಹೋಗುತ್ತೆ. ಹಿಮ ಎಲ್ಲೆಲ್ಲಿ ಬೀಳ್ತದೆ ಅಲ್ಲೆಲ್ಲ ಇದೆ ಅದು ನೋಡಿ. ಇಲ್ಲಿ ಬೆಳೆಯೋಕ್ಕಾಗಲ್ಲ. ಇಲ್ಲಿ ಬಂದು ಸುಮ್ಮನೆ ಅಡ್ವಾನ್ಸ್ ಆಗಿ ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಾಗ ಕ್ರಾಪ್ ಒಂದು ಸ್ವಲ್ಪ ಬೆಳೆದಂಗೆ ಆಗುತ್ತೆ. ಕಂಟಿನ್ಯೂಟಿ ಇರಲ್ಲ, ಲೈಫ್ ಆಫ್ ದಿ ಪ್ಲ್ಯಾಂಟ್ ಇರಲ್ಲ, ಕ್ವಾಲಿಟಿ ಆಫ್ ದಿ ಪ್ರೊಡ್ಯೂಸ್ ತುಂಬ ಕಡಿಮೆ ಇರ್ತದೆ, ಕಾಂಪಿಟೇಟಿವ್ಲಿ ಮಾರೋಕ್ಕಾಗಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡ್ತದೆ. ಅದರಿಂದ ಇದನ್ನು ಬೆಳೆದವ್ರಿಗೆ ಮಿಸ್ಗೈಡ್ ಆಗಿಬಿಡ್ತಾರೆ ಅಷ್ಟೇ ಬೆಳೆಬೋದು ಅಂತ. ಈ ಸ್ಯಾಫ್ರನ್ನು ಅಷ್ಟೇ ನೋಡಿ. ಸ್ಯಾಫ್ರನ್ ಈಸ್ ಆಲ್ಮೋಸ್ಟ್ ಸಬ್ ಟೆಂಪ್ರೇಟ್ ಕ್ರಾಪ್. ಅದು ಟೆಂಪ್ರೇಟ್ ಏರಿಯಾಸ್ನಲ್ಲಿ ಬೆಳೀತದೆ ನೋಡಿ. ಮತ್ತು ಇಲ್ಲಿ ಬೆಳೆದ್ರಾಗ ಅದು ಆ ಕ್ವಾಲಿಟಿನೂ ಇರಲ್ಲ. ಮತ್ತು ಅದು ಗಡ್ಡೆದು ಕಂಟಿನ್ಯೂಟಿ, ಗಡ್ಡೆಯಿಂದ ಮತ್ತು ಇನ್ನೊಂದು ಗಡ್ಡೆ ಇಲ್ಲಿ ಉತ್ಪತ್ತಿ ಆಗಲ್ಲ. ಎವ್ರಿ ಟೈಮ್ ಆ ಗಡ್ಡೆ ತೊಗೊಂಬರ್ಬೇಕಾಗತ್ತೆ, ಅದನ್ನು ಬೆಳೆಸಿ ಅದರಿಂದ ಲಾಭ ಆಗೋದು ಅಷ್ಟರಲ್ಲಿ ಇರ್ತದೆ. ಅದು ಅಲ್ಲಿ ಸಹಜವಾಗಿ ಅಲ್ಲಿ ಒಂದು ಗಡ್ಡೆ ಇನ್ನು 4 ಗಡ್ಡೆಗೆ ಅಲ್ಲೇ ಜನ್ಮ ಕೊಡುತ್ತೆ. ಇಲ್ಲಿ ಕೊಡಲ್ಲ, ಇಲ್ಲಿ ಗಡ್ಡೆನೂ ಉತ್ಪತ್ತಿ ಆಗಲ್ಲ. ಇಲ್ಲಿ ಒಂದು ಗಡ್ಡೆ ತಂದರೆ ಅದು ಎಂಡ್ ಆಗಿಬಿಡ್ತದೆ ಅಷ್ಟೇ. ಒಂದು ಫ್ಲವರ್ ಬಂದುಬಿಟ್ಟು ಅದು ಲೋ ಕ್ವಾಲಿಟಿ ಫ್ಲವರ್ ಆ್ಯಂಡ್ ಲೋ ಕ್ವಾಲಿಟಿ ಸ್ಟೆಮೆನ್ಸ್. ಸರ್ ಇದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವನ್ನೆಲ್ಲ ನಾವು ರೈತರು ತಿಳ್ಸೋಕ್ಕಾಗಲ್ಲ. ಯಾಕಂದರೆ ಕೆಲವರು ಉತ್ಸಾಹಿಗಳು ಲೆಕ್ಕ ಆಗ್ತಾರೆ. ಒಂದು ಗಿಡದಲ್ಲಿ ಇಷ್ಟು ಬಂತು, ಒಂದು ಗಿಡದಲ್ಲಿ ಇಂಟು ಸೋ ಮೆನಿ ಗಿಡಗಳು, ನನಗೆ ಇಷ್ಟು 10 ಲಕ್ಷ ಬರುತ್ತೆ ಅಂತೇಳಿ ಈ ಆ್ಯಪಲ್ದಲ್ಲಿ ಹೇಳ್ತಾರೆ. ಒಬ್ಬ ಹುಡುಗ ಹೇಳ್ತದೆ, ನಾನು ಅಲ್ಲಿ ಬೀಜಪುರದವನು, ನನಗೆ ಇಷ್ಟು ಬರ್ತದೆ, 10 ಲಕ್ಷ ಬರ್ತದೆ. ಎಲ್ಲಿ 10 ಲಕ್ಷ ಬಂದಿದೆ? ಯಾಕೆ ಅವರು 2 ಇಯರ್ಸಲ್ಲಿ ಗಿಡಗಳನ್ನು ಕಡ್ದು ಹಾಕಿದರು? ಇದಕ್ಕೆ ಉತ್ತರ ಹೇಳಿ ಅವರೆಲ್ಲ. ಅದನ್ನ ಹೇಳಿದವರು 2 ಇಯರ್ಸಲ್ಲಿ ಗಿಡ ಕಡ್ದು ಬಿಟ್ಟಿದ್ದಾರೆ. 10 ಲಕ್ಷ 10 ಲಕ್ಷ ಬರುವಂತಹ ಒಂದು ಏನಂತ ಹೇಳ್ತಾರೆ ಪ್ರಾಸ್ಪೆಕ್ಟಿವ್ ಕ್ರಾಪನ್ನು ಯಾಕೆ ಅವರು 2 ಇಯರ್ಸ್ ಎಂಡ್ ಮಾಡಿದರು? ಅಂದ್ರೆ ಇದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಇದನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನರ್ಸರಿಗಳು ತುಂಬ ನೋಡಿ ಈ ಕ್ರಾಪ್ಸ್ ಎಲ್ಲ ಅಂತಲ್ಲ, ಅದರಲ್ಲಿ ಒಳ್ಳೆಯದು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಷ್ಟು ಒಳ್ಳೊಳ್ಳೆದು ಹೇಳ್ತಿರ್ತಾರೆ. ನಮ್ಮ ಬೆಳೆಗೆ ಸಂಬಂಧಿಸಿದ್ದು ಕ್ರಾಪ್ ಕ್ಲೈಮೇಟ್ ಸೂಟಬಿಲಿಟಿ ಆಗುವಂಥ ಬೆಳೆಗಳನ್ನೇ ಬೇಕಾದಷ್ಟು ಇವೆ, ಅದನ್ನೇ ಹೇಳ್ತಿದ್ದಾರೆ. ಬಟ್ ಇವು ಕೆಲವು ಈ ಮಿಸ್ಗೈಡೆಡ್ ಬೆಳೆಗಳು ಅದರಲ್ಲಿ ಅವ್ರಿಗೆ ಬಟರ್ಫ್ಲೈಸ್ ಬಂದ್ಬಿಡುತ್ತಲ್ಲ ಸರ್, ಅಂದ್ರೆ ಲಕ್ಷ ಬರುತ್ತೆ ಅಂತ ಗೊತ್ತಾಗಿತ್ತು ಮಾಡೋದು. ಮತ್ತು ಅಲ್ಲಿ ಮುಖ್ಯವಾಗಿ ಯಾವುದೋ ಒಬ್ಬರ ಹಿತಾಸಕ್ತಿ ಇರ್ತದೆ ಅಲ್ಲಿ. ಅದು ನರ್ಸರಿ ಅವ್ರದ್ದು ಇರ್ಬೋದು, ಅಥವಾ ಏಜೆಂಟದ್ದು ಇರ್ಬೋದು, ಅಥವಾ ಯಾವುದೊಬ್ಬ ತಜ್ಞಂದು ಇರ್ಬೋದು, ಅಥವಾ ಬೇರೆ ಯಾರ್ದೊಬ್ಬರ ಹಿತಾಸಕ್ತಿ ಅಡಗಿರ್ತದೆ. ಅದು ಇಂಥದ್ದೇ ಅಂತ ಇರಲ್ಲ. ಮೋಸ್ಟ್ಲಿ ನರ್ಸರಿ ಅವ್ರದ್ದು ಜಾಸ್ತಿ ಇರುತ್ತೆ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಗಿಡ ಸಪ್ಲೈ ಮಾಡೋರು ಅವರೆಲ್ಲ, ಅಥವಾ ನರ್ಸರಿ ಕನೆಕ್ಟ್ ಆದವರು ಅವ್ರದ್ದು ಹಿತಾಸಕ್ತಿಯಲ್ಲಿ ಇರುತ್ತೆ. ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ನಾನು ಇದನ್ನೆಲ್ಲ ನಾನು ಹೊರಗೆ ಹೋದಾಗ ನಮಗೆಲ್ಲ ಅರ್ಥ ಆಗುತ್ತೆ ಇದೆಲ್ಲ. ಅದರಿಂದ ಅಂಥ ಬೆಳೆಗಳನ್ನು ಬೆಳಿಬೇಕಾದ್ರೆ ರೈತರು ತುಂಬ ಜಾಗೃತರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಯಾವುದೋ ಸುಮ್ಮನೆ ಇಂಥವಕ್ಕೆಲ್ಲ ಸಡನ್ನಾಗಿ ಡಿಸಿಷನ್ ತೊಗೊಳ್ಬಾರ್ದು. ಅಂದರೆ ಸರ್ ಒಂದು ಕನ್ಕ್ಲೂಷನಿಗೆ ಬರೋದಾದರೆ ಅವ್ರು ಬೆಳಿಲೇಬೇಕು ಅಂತ ಅನ್ಕೊಂಡ್ರೆ ರೈತರು ಹಠ ಅಂತ ಹೇಳ್ತಾರೆ. ಹಠವಾಗಿ ನಾವು ಬೆಳಿಲೇಬೇಕು ಅಂತಂದ್ರೆ ಹಿಸ್ಟ್ರಿ ತಗೊಳ್ಳಿ. ಅದೇ ಭಾಗದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾರಾದರೂ ಬೆಳೆದಿರೋ ರೈತರಿದ್ರೆ ಒಂದು 4 ವರ್ಷದ ಹಿಸ್ಟ್ರಿ ತೊಗೊಂಡು 4 ವರ್ಷದಲ್ಲಿ ನೀನು ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ಯಾ, ಎಷ್ಟು ಕ್ವಾಲಿಟಿ ಫ್ರೂಟ್ಸ್ ಬಂದಿದೆ, ಯಾವ ಥರ ಬೆಳೆದಿದೆ, ಎಷ್ಟು ಖರ್ಚು ಮಾಡಿದ್ಯಾ, ಇಷ್ಟು ಎಲ್ಲ ತೊಗೊಂಡು ಎಕನಾಮಿಕ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿನಗೆ ಒಳ್ಳೆ ವರ್ಕೌಟ್ ಆಯಿತು ಅಂದರೆ ಹಿಸ್ಟ್ರಿ ಅನ್ನೋದು ಆ ಹಿಸ್ಟ್ರಿಯನ್ನು ನಾವು ತಿಳ್ಕೊಂಡ್ಬಿಟ್ರೆ ಆ ಬೆಳೆಗೆ ಹೋಗೋದಿಲ್ಲ. ಅವರು ಹಿಸ್ಟ್ರಿ ತಿಳ್ಕೊಂಡ್ಬಿಟ್ರೆ ಯಾರ್ಯಾರು ಈಗ ಆ್ಯಪಲ್ ಬೆಳೆದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದವರು, ಖರ್ಜೂರ ಬೆಳೆದು ಕ್ರಿಯೇಟ್ ಮಾಡ್ಕೊಂಡವರು, ಬ್ಲೂಬೆರಿ ಕೈ ಹಾಕಿದವರು, ಮತ್ತು ಸ್ಯಾಫ್ರನ್, ಇವಾಗ ಯಾರು ಆ ಹಿಸ್ಟ್ರಿ ಅರ್ಥ ಮಾಡ್ಕೊಂಡ್ರು ಆ ಬೆಳೆಗೆ ಅಲ್ಲಿ ಹೋಗೋದೇ ಇಲ್ಲ. ದೇವ್ರು ಕೊಟ್ಟಂಥ ನಮ್ಮದೇ ಬೆಳೆ ಇವೆಲ್ಲ, ಬೇಕಾಷ್ಟು ಟ್ರಾಪಿಕಲ್ ಬೆಳೆಗಳಿವೆ, ಎಂತೆಂಥ ಬೇಕಾಷ್ಟು ಇನ್ಕಮ್ ಕೊಡುವಂಥದ್ದು. ನಾನು ಹೇಳಿದಲ್ಲ, ಒಂದು ಗಿಡದಲ್ಲೇ 50,000 ಕೊಡುವಂಥವು ಇವೆಲ್ಲ. ಅದು ಅಂಥದನ್ನು ಬೆಳೀರಿ. ಯಾಕೆ ಇವನ್ನೆಲ್ಲ ಇಲ್ಲದ ಒಂದು ಮಾಯಾ ಜಿಂಕೆ ಬೆನ್ನತ್ತೋದು ಏಕೆ? ಬೇಕಾಗಿಲ್ಲ, ಅವೆಲ್ಲ ತಪ್ಪು. ಅಂದ್ರೆ ಮಾಯಾ ಅಲ್ವಾ ಸರ್, ಮಾಯೆ ಅಲ್ವಾ, ಅದಕ್ಕೋಸ್ಕರ ಅವರು ಅದ್ರ ಹಿಂದೆ ಬೆನ್ ಹತ್ತುತ್ತಾರೆ ಅಂತ ಅನ್ಸುತ್ತೆ. ಅದೇ ಮಾಯಾ, ನೀವು ಹೇಳ್ದಂಗೆ ಹಿಸ್ಟ್ರಿ ನೋಡ್ಬಿಟ್ರೆ ಬೆನ್ ಹತ್ತಲ್ಲ ಅವರು. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಸರ್. ಯಾಕೆ ಅಂತಂದ್ರೆ ನಾನು ಪ್ರತಿ ಬ್ಯಾಚ್ಗೂ ನಾನು ರೈತರು ಕೇಳೋ ಪ್ರಶ್ನೆನೇ ಇದು, ಮೇಡಮ್ ನನಗೆ ಆ್ಯಪಲ್ ಸಸಿ ಎಲ್ಲಿ ಸಿಗುತ್ತೆ, ನಾನು ಬ್ಲೂಬೆರಿ ಬೆಳಿಬೇಕು ಅನ್ಕೊಂಡಿದ್ದೀನಿ, ನಂಗೊಂದು ಸ್ವಲ್ಪ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀರಾ, ಮತ್ತೆ ನಾನು ಸ್ಯಾಫ್ರನ್ ಯಾರೋ ಬೆಳಿತಿದಾರಂತೆ ಮೇಡಮ್, ನೋಡಿ ಮೇಡಮ್ ಫೋಟೋ ತೋರಿಸ್ತಾರೆ. ಮತ್ತೆ ತುಂಬಾ ಅಂದ್ರೆ ಅವ್ರು ಹೆಂಗೆ ಪಕ್ಕದಲ್ಲಿರೋರಿಗೆ ಯಾವ ಥರ ಅವರು ಪ್ರಚೋದನೆ ಮಾಡ್ತಾರೆ ಅಂತಂದರೆ ಅಲ್ಲಿರೋರು, ನನ್ನ ಪ್ರಕಾರ ಮೋಸ್ಟ್ಲಿ ನರ್ಸರಿಗಳು ಲಾಭದಾಯಕ ಮಾಡ್ಕೋತಿದ್ದಾರೆ ಇದರಿಂದ. 500 ರೂಪಾಯಿ ಒಂದು ಸಸಿ, 600 ರೂಪಾಯಿ ಒಂದು ಸಸಿ. ನಾನು ಹೇಳಿದೆ ನೋಡಿ, ಮುಖ್ಯವಾಗಿ ಇದರ ಬೆನಿಫಿಟ್ಟು ನರ್ಸರಿ ಅವ್ರು ಮಾಡ್ಕೊಳ್ತಿದ್ದಾರೆ. ಕೆಲವರು ತಜ್ಞರು ಇರ್ತಾರೆ, ಅವ್ರು ತಜ್ಞರು ಇರ್ತಾರೆ. ಕೆಲವರು ಅವ್ರಿಗೆ ಏನಂದರೆ ಅವ್ರು ಕನ್ಸಲ್ಟೆಂಟ್ಸ್ ಅಂತೇಳಿ ಅವ್ರನ್ನ ಲಾಭ ಮಾಡ್ಕೊಳ್ತಿದ್ದಾರೆ. ಅವ್ರು ಇಂಥದ್ದನ್ನು ಅವರು ಅಲ್ಲಿ ಏನಾಗಿ ಗೊತ್ತಾ, ಹ್ಯಾಂಡ್ಸ್ ಇನ್ ಗ್ಲೋ ಅಂತ ಹೇಳ್ತಾರೆ ನೋಡಿ, ಅಲ್ಲಿ ಅವರು ಅಲ್ಲಿ ಜೊತೆಯಾಗಿರ್ತಾರೆ. ಅವರೆಲ್ಲ ಹ್ಯಾಂಡ್ಸ್ ಇನ್ ಗ್ಲೋ ಅಲ್ಲಿ ಅವ್ರ ಜೊತೆಯಾಗಿದ್ದು ಒಟ್ಟಿಗೆ ಕೆಲಸ ಮಾಡ್ತಾರೆ. ಅದೇನು ಗೊತ್ತಾ ನೋಡಿ, ಯಾವುದೇ ಮೋಸ ಸಮಾಜದಲ್ಲಿ ಅಥವಾ ನಮ್ಮ ಇದರಲ್ಲಿ ವ್ಯವಸ್ಥೆಯಲ್ಲಿ ಭಾಳ ದಿನ ನಡೆಯಲ್ಲ. ಅದು ಸತ್ಯ ಅನ್ನೋದು ಹೊರಗೆ ಬರಲೇಬೇಕು.
ನೋಡಿ ಬಟ್ ಅದು ಮೀನ್ ವಾಯಿಲ್ ರೈತರು ಅದರಿಂದ ಬಾಧೆ ಆಗಬಾರ್ದು ಅಷ್ಟೇ, ನನ್ನ ಕಳಕಳಿ ಅಷ್ಟೇ. ನೋಡಿ ಈ ಸತ್ಯ ಬರೋಷ್ಟೊತ್ತಿಗೆ ಅನೇಕ ಜನರು ಆರ್ಥಿಕವಾಗಿ ಈಗಾಗಲೇ ರೈತರು ಜರ್ಜರಿತರಾಗಿದ್ದಾರೆ, ನಲಗಿದ್ದಾರೆ, ಅವ್ರಿಗೆ ಇನ್ನೂ ನಲ್ಗಂಗೆ ಆಗಬಾರ್ದು. ಅದನ್ನು ಅವರು ಥಿಂಕ್ ಮಾಡಲಿ. ಅಂದರೆ ರಿಸರ್ಚ್ ಮಾಡ್ತಾರಲ್ಲ ಸರ್, ರಿಸರ್ಚ್ ಮಾಡೋದು ಇನ್ಸ್ಟಿಟ್ಯೂಟಿಗೆ ಬಿಟ್ಬಿಡ್ಬೇಕು, ರೈತರು ರಿಸರ್ಚ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅನ್ಸುತ್ತೆ. ನೋಡಿ ಅದರಿಂದ ಮಾಡಬೇಕು. ಮತ್ತು ಇನ್ನೂ ನೋಡಿ ವಿಜ್ಞಾನಿಗಳಾಗಲಿ ಅಧಿಕಾರಿಗಳಾಗಲಿ ಧೈರ್ಯವಾಗಿ ಹೇಳಬೇಕಲ್ಲ, ಹೇಳ್ತೀನಿ ಕೇಳಿ ಇವೆಲ್ಲ ತಪ್ಪು ಅಂತೇಳಿ. ನೋಡಿ ಮೊನ್ನೆ ಮಿಯಾಜಾಕಿ ಅಂತ ಬಂತು ನೋಡಿ, ಮಿಯಾಜಾಕಿ ಮಾವಿನಲ್ಲಿ ನೋಡಿ 2.5 ಲಕ್ಷ ಬರ್ತದೆ ಒಂದು ಕೆಜಿಗೆ ಅಂತಂದು ಹೆಂಗೆ ಬರುತ್ತೆ ಅದು? ಯಾರು ಅದನ್ನು 2.5 ಲಕ್ಷಕ್ಕೆ ಬಿಟ್ಟು? ಮೊನ್ನೆ ರೀಸೆಂಟಾಗಿ ಒಬ್ಬರು ರೈತರು ನನಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ನನಗೆ ಮಿಯಾಜಾಕಿ ಮ್ಯಾಂಗೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಗಿಡಗಳು ಎಲ್ಲಿ ಸಿಗುತ್ತೆ, ನನಗೆ ನರ್ಸರಿ ಅವ್ರದ್ದು ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು. ನೋಡಿ ಗಿಡಗಳು ಸಿಗುತ್ತೆ, ಅವ್ರಿಗೆ ಎಷ್ಟು ಬೇಕಾದ್ರೂ ಗಿಡ ಸಿಗುತ್ತೆ. ಇದೇ ವ್ಯವಸ್ಥೆ ಆಗಿಬಿಟ್ಟಿದೆ ಆಲ್ರೆಡಿ, ನರ್ಸರಿಗಳಲ್ಲಿ ಜಮಾಯಿಸಿದ್ದಾರೆ ಗಿಡಗಳನ್ನು ತಂದು. ಆಗುತ್ತೆ, ಬಟ್ ಅದನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಮಿಯಾಜಾಕಿನ ನೋಡಿ, ಇನ್ನೊಂದು ನೋಡಿ, ಇಷ್ಟು ಅಧಿಕಾರಿಗಳಾಗಲಿ, ಇಷ್ಟು ಇಲಾಖೆಗಳಾಗಲಿ, ಇಷ್ಟು ರಿಸರ್ಚ್ ಸ್ಟೇಷನ್ಸ್ ಇವೆ, ಯೂನಿವರ್ಸಿಟಿಗಳಿವೆ, ಒಬ್ಬರಾದ್ರೂ ಧೈರ್ಯವಾಗಿ ಒಂದು ರಿಜೈಂಡರ್ ಕೊಡಲಿಲ್ಲ ಇದಕ್ಕೆ. ರಿಜೈಂಡರ್ ಅಂದ್ರೆ ಏನು, ಅದಕ್ಕೆ ಪ್ರತಿಕ್ರಿಯೆ ಕೊಡಲೇ ಇಲ್ಲ. ಹೇಳ್ತೀನಿ ಕೇಳಿ, ಕೊನೆಗೆ ನಾವು ಧೈರ್ಯವಾಗಿ ಪ್ರತಿಕ್ರಿಯೆ ಕೊಟ್ಟವ್ರನ್ನ ಯಾರು ಗೊತ್ತಾ? ನಾನು ಪ್ಲಸ್ ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ರಿಟೈರ್ಡ್ ಸೈಂಟಿಸ್ಟ್ಗಳು, ನಾವು ರಿಜೈಂಡರ್ ಕೊಟ್ಟು ಎಲ್ಲ ಕಡೆ, ಅದೆಲ್ಲ ಕಡೆ ಅಂತ ರೋಟ್ ಇಂಡಿಯಾ ಹೋಯ್ತು. ನೋಡಿ ಅದನ್ನು ಆ ಧೈರ್ಯವನ್ನು ಯಾಕೆ ಮಾಡಲಿಲ್ಲ ಉಳಿದವರು? ಅದನ್ನು ನಾವು ತಪ್ಪು ಅದು ಅಲ್ವೇ ಅಂತ ಹೇಳೋಕ್ಕೂ ನಮಗೆ ಧೈರ್ಯ. ಯಾಕೆ ಸರ್ ಇದನ್ನ ತಂದಿದ್ದು ಯಾಕೆ, ಇಂಟ್ರೊಡ್ಯೂಸ್ ಮಾಡಿದ್ದು ಯಾಕೆ ಅಂತ ತಪ್ಪು. ನೋಡಿ ಅದು ಯಾಕೆ ಅಂತ ನಾವು ತೀರಾ ಕ್ವಶನ್ ಮಾಡೋಕ್ಕಾಗಲ್ಲ. ಬರ್ತೀವಿ ಅವತ್ತಿನ ಸಮಾಜದಲ್ಲಿ ಫ್ರೀಡಮ್ ಇದೆ, ಇಂಥ ಬೆಳೆಗಳು ಬರಬೇಕು ಬರಬಾರ್ದು, ಇಂಥವ್ರೆ ಮಾಡಬೇಕು ಅಂತ ಏನು ಇಲ್ಲವೇ ಇಲ್ಲ. ಫ್ರೀಡಮ್ ಇದೆ, ನಮ್ಮ ಡೆಮಾಕ್ರಸಿಯಲ್ಲಿ ಲಾಟ್ ಆಫ್ ಫ್ರೀಡಮ್ ಇದೆ. ತರ್ತಾರೆ ಅವರು, ಹೇಳ್ತೀನಿ ಕೇಳಿ. ಅದನ್ನು ನಾವು ತಡೆ ಹಿಡಿಯೋಕ್ಕಾಗಲ್ಲ. ಅದನ್ನು ನಾವು ರೈತರಿಗೆ ಅಡ್ವೈಸ್ ಮಾಡಿ ಆ ರೈತರ ಅನ್ಯಾಯ ಆಗೋದನ್ನು ತಪ್ಪಿಸ್ಬೋದಾಗಿದೆ ಅಷ್ಟೇ. ಇನ್ನು ಎಷ್ಟೋ ಥಿಂಗ್ಸು ಡೆಮಾಕ್ರಸಿಯಲ್ಲಿ ಆಗ್ತಾ ಇರ್ತವೆ. ಯು ಕಾಂಟ್ ನೋಡಿ ಪ್ರಿವೆಂಟ್ ಇಟ್. ಇದು ಕ್ರಾಪ್ ಯು ಕಾಂಟ್ ನ್ಯೂ ಕ್ರಾಪ್. ಮಿಯಾಜಾಕಿ ಮ್ಯಾಂಗೋಗೆ ಹೋಲಿಸ್ಕೊಂಡ್ರೆ ನಮ್ಮ ರಸ್ಪೂರಿ ಸೇಂದೂರನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾನು. ನೋಡಿ ನನ್ನ ಇನ್ನು ರಿಜೈಂಡರ್ದಲ್ಲಿ ನಾವು ಏನು ಹೇಳಿದೆವು ಗೊತ್ತಾ? ನೋಡಿ ಆ ಮಿಯಾಜಾಕಿಯ ಫ್ರೂಟ್ ಪಲ್ಪ್ ಕ್ವಾಲಿಟಿ ಇದೆಯಲ್ಲ, ನಮ್ಮ ಸೇಂದೂರ ಸಿಪ್ಪೆಗೂ ಸಮ ಇಲ್ಲ ಅಂತ ಹೇಳಿದೆ. ಅಷ್ಟರ ಮಟ್ಟಿಗೆ ನಾನು ಅಲ್ಲಿ ಕಠೋರವಾಗಿ ಹೇಳಿದ್ದೇನೆ, ನಮ್ಮ ಸಿಪ್ಪೆಗೂ ಸಮ ಇಲ್ಲ ಅದು ಆ ವೆರೈಟಿ. ಅದನ್ನು ಯಾಕೆ ಬೆಳಿತಾರೆ? ಅದರಿಂದ ಏನು ನಿಮಗೆ 50 ರೂಪಾಯಿಗೆ ಅದು ಹೋಲ್ಸೇಲಲ್ಲಿ ಹೋಗಲ್ಲ. ಅದು ಕ್ವಾಲಿಟಿ ಇಂಡಿಯನ್ ಕನ್ಸ್ಯೂಮರ್ಸ್ ವಿಲ್ ರಿಜೆಕ್ಟ್ ಇಟ್. ಅದು ನಮ್ಮ ಜನಗಳು ನೋಡಿ ಇಡೀ ಇಂಡಿಯಾದಲ್ಲಿ ಯಾರೊಬ್ಬರೂ ಸಹ ಆ ರೀತಿ ಕೊಂಡಿಲ್ಲ. ಸುಮ್ಮನೆ ಅದು ಸುಳ್ಳು ಹೇಳೋದು ಅಂತ ಹೇಳ್ತಾರೆ. ನಾವು ಅದನ್ನೇ ಹೇಳೋದು, ಹೋಗಲಿ ಕೊಂಡಿದ್ರು ಯಾರು ಅವ್ರು ಕೊಂಡವರು ಅದು ಲಿಸ್ಟ್ ಕೊಡಿ, ಹೋಗಿ ನಾವು ಮಾತಾಡ್ಸ್ಕೊಂಡು ಅವ್ರಿಗೆ ನಾವು ನಮಸ್ಕಾರ ಮಾಡಿ ಬರ್ತೇವೆ. ಕೊಡಿ ಅವ್ರ ಲಿಸ್ಟ್. ಒಂದು ಇಬ್ಬರು ಯಾರು ಒಬ್ಬನಾದ್ರೂ ಕೊಂಡವ್ನು ಹೇಳಿ, ಅವ್ನು ಯಾರು ನಮ್ಗೆ 2.5 ಲಕ್ಷ ಅಲ್ಲ, ಹೋಲು ಒಂದು 20,000 ರೂಪಾಯಿ ಕೆಜಿ ತೊಗೊಂಡವ್ನು ಯಾರು ಇದ್ದು ಹೇಳಿ, ಅವನ ಹತ್ರ ಹೋಗಿ ನಾವು ಅವನಿಗೆ ಬೇಕಾದ್ರೆ ನಮಸ್ಕಾರ ಮಾಡಿಬರ್ತೀವಿ. ಯಾರು ಅವನು 20,000 ರೂಪಾಯಿಗೆ ಒಂದು ಕೆಜಿ ತೊಗೊಂಡವನೇ? 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿ ಕೆಜಿ ಇವಾಗ ಬಾದಾಮಿ ನಡೀತಾ ಇದೆ. ಇದರಲ್ಲೆಲ್ಲ ಅದನ್ನು ಬಿಟ್ಬಿಟ್ಟು 2.5 ಲಕ್ಷ ಕೊಟ್ಟು ಶ್ರೇಷ್ಠವಾದ ವೆರೈಟೀಸ್ ತಾವೇದಂಗೆ ಬಾದಾಮಿ ಇದೆ, ಮಲ್ಲಿಕಾಯಿ ಇದೆ, ದೆನ್ನಸದ ಇಮಾಮ್ ಪಸಂದ್ ಇದೆ, ಮಲ್ಗೋವಾ ಇದೆ. ಇವು ಶ್ರೇಷ್ಠವಾದ ವೆರೈಟಿಗಳು ಎಲ್ಲ ನೀವು ಹೇಳ್ದಂಗೆ ಬೆಸ್ಟ್ ಕ್ವಾಲಿಟಿ ಇದ್ದಿದ್ವೇ ಒಂದು 150-200 ದಾಟಿಲ್ಲ. ನೋಡಿ ತುಂಬ ಶ್ರೇಷ್ಠವಾದ ವೆರೈಟೀಸ್ ಇದು. ಗಾಡ್ ಗಿವನ್, ನಮ್ಮ ಕ್ಲೈಮೇಟಲ್ಲಿ ಸೂಟ್ ಆಗೋವಂಥದ್ದು, ಜನಗಳು ಲೈಕ್ ಮಾಡೋವಂಥದ್ದು, ಮಾರ್ಕೆಟಲ್ಲಿ ವಿಜೃಂಭಿಸುವಂಥ ವೆರೈಟೀಸ್. ನೋಡಿ ಇಂಥ ದೇವ್ರು ಕೊಟ್ಟಂಥ ಅಮೋಘವಾದ ಒಂದು ಟೇಸ್ಟ್ ಇರೋದು, ಜನಮಾನಸದಲ್ಲಿ ಹಾಸೊಕ್ಕಾದಂಥ ಇಂಥ ಶ್ರೇಷ್ಠವಾದ ವೆರೈಟಿಗಳನ್ನೇ ಇದ್ದಾಗ ಇನ್ನು ಇಲ್ಲದ ಯಾವುದೋ ಒಂದು ಕನಸಿನ ಲೋಕದ ಒಂದು ವೆರೈಟೀಸ್ನ ತಂದುಬಿಟ್ಟು ಸುಳ್ಳು ಹೇಳಿಬಿಟ್ಟು 2.5 ಲಕ್ಷ ಅಂತ ಹೇಳಿಬಿಟ್ಟು ಯಾರು 2.5 ಲಕ್ಷಕ್ಕೆ ಅಂತ ಗೊತ್ತಾರೆ? ಇವತ್ತು 2.5 ಲಕ್ಷಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸೈಟ್ ಸಿಗುತ್ತೆ 35-40. ಯಾರು ದಡ್ರು, ಯಾರು ಅದನ್ನು ಹುಚ್ಚರು ಅಥವಾ ಮೂರ್ಖರು ಆ 2.5 ಲಕ್ಷಕ್ಕೆ ಅದನ್ನು ತಗೊಂಡಿದ್ದಾರೆ? ಎಲ್ಲಿ ಇಲ್ಲ ಹೇಳ್ತೀನಿ ಮೇಡಮ್, ಎಲ್ಲಿ ಯಾರೂ ತಗೊಂಡಿಲ್ಲ. ಅದನ್ನೇ ಸುಳ್ಳು ಅಷ್ಟೇ. ಸುಳ್ಳು ಹೇಳೋಕ್ಕೂ ಸ್ವಲ್ಪ ಮಿತಿ ಅಂತ ಇರಬೇಕಾಗುತ್ತೆ. ಅದನ್ನೆಲ್ಲ ಮಾಡಬಾರ್ದು. ಅದನ್ನು ನಾವು ನಿಯಂತ್ರಿಸ್ಬೇಕು. ಕಾಯ್ದೆ ಮೂಲಕ ಆಗದೇ ಇದ್ರೂ ರೈತರಿಗೆ ತಿಳುವಳಿಕೆ ಮೂಲಕ ಆದರೂ ಅದನ್ನು ನಿಯಂತ್ರಿಸ್ಬೇಕು. ನಾವು ತಪ್ಪು ಅಂತ ಹೇಳಬೇಕು, ಅಧಿಕಾರಿಗಳು ಹೇಳಬೇಕು ಧೈರ್ಯವಾಗಿ, ಎಲ್ಲ ಕಡೆಯೂ ಪ್ರಚಾರ ಕೊಡಬೇಕು. ನಾವು ಇಲಾಖೆಯವರಿಗೆ ನಾವು ದೊಡ್ಡ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡ್ವಿ, ಇನ್ನು ಯಾವುದನ್ನು ಆ ಮಿಯಾಜಾಕಿನ ತೊಗೊಂಡ್ಬಿಟ್ಟು ಎಕ್ಸಿಬಿಷನ್ದಲ್ಲಿ ಇಡಕ್ಕೆ ಹೋಗ್ಬಿಡಿ, ಅದಕ್ಕೊಂದು ಗ್ಲಾಸ್ ಕೇಜ್ ಮಾಡಿಬಿಡಿ, ಅದನ್ನು ತೋರ್ಸಕ್ಕೆ ಹೋಗ್ಬೇಡಿ, ಗ್ಲಾಸ್ ಕೇಜ್ ಮಾಡೋದು. ಮತ್ತು ಅದ್ರ ಪಕ್ಕದ ಹೋಗಿ ಗುರ್ಕಾನ ಹಾಕೋಕೆ ಹೋಗ್ಬೇಡಿ. ಟೆಲ್ ದ ಫಾರ್ಮರ್ಸ್, ಡೋಂಟ್ ಡಿಸ್ಪ್ಲೇ ಅದ್ರ ಬಗ್ಗೆ ಇಷ್ಟಿಗೆ ಹೋಯ್ತು 2.5 ಲಕ್ಷ ರೂಪಾಯಿ ಬರ್ತದೆ ಅಂತ ಎಲ್ಲಿ ಅದನ್ನು ಇಡಕ್ಕೆ ಹೋಗ್ಬೇಡಿ. ಡೋಂಟ್ ಎಕ್ಸಿಬಿಟ್ ಆಲ್ಸೋ ದ್ಯಾಟ್ ವೆರೈಟಿ. ಎಕ್ಸಿಬಿಟ್ ಮಾಡಿದ್ರಲ್ವೇ ಅದು ನಿಮಗೆ ಅದ್ರ ಬಗ್ಗೆ ಕುತೂಹಲ ಮೂಡೋದು, ತಪ್ಪು ಕುತೂಹಲ. ಅದನ್ನು ಡೋಂಟ್ ಟ್ರೈ ಟು ಎಕ್ಸಿಬಿಟ್ ಇಟ್. ಎಕ್ಸಿಬಿಟ್ ಮಾಡಿದಾಗ ಮತ್ತೆ ಕೇಳ್ತಾರೆ, ಇದು ನಮಗೆ ಬೇಕು ಅಂತ ಹೇಳ್ತಾರೆ. ನೋಡಿ, ಅದರಿಂದ ಡೋಂಟ್ ಈವನ್ ಎಕ್ಸಿಬಿಟ್ ಇಟ್. ಬೇಕಾದ್ರೆ ತೀರಾ ಉತ್ಸುಕರಾಗಿದ್ದರೆ ಅವ್ರು ಹೆಂಗೋ ತಿಳ್ಕೊಳ್ತಾರೆ. ನೋಡಿ, ನೀವು ಎಕ್ಸಿಬಿಟ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಸರ್ಕಾರದ ವತಿಯಿಂದ ಅದನ್ನು ಪ್ರಮೋಟ್ ಮಾಡಬಾರ್ದು, ತಪ್ಪೋದು ಅಂತ ನಾವೆಲ್ಲ ನಮ್ಮ ಅಧಿಕಾರಿಗಳು ಹೇಳಿದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳು, ತೋಟಗಾರಿಕೆಯವರೆಲ್ಲ ಅಲ್ಲೆಲ್ಲ ಹೇಳಿದ್ದಾರೆ. ಈಗ ಸ್ವಲ್ಪ ಅಲ್ಲೇ ಹಾಲ್ಟ್ ಆಗಿದೆ. ಈಗ
ನಮ್ಮದಲ್ಲಿ ಕೆಲವು ಅಧಿಕಾರಿಗಳು ಉತ್ಸುಕರಾಗಿದ್ದರು ತುಂಬ. ಹಂಗೆ ಅಂದ್ರೆ ಅವರು ನಾವು ಕನ್ವಿನ್ಸ್ ಮಾಡಿದ್ರು ರೈತರು ಕನ್ವಿನ್ಸ್ ಆಗಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ ಕೈಯಲ್ಲಿ ಇಟ್ಕೊಂಡು ಮ್ಯಾಂಗೋ ಇಟ್ಕೊಂಡು. ಇಲ್ಲ ಮೇಡಮ್, ಮ್ಯಾಂಗೋ ಈ ಮಿಯಾಜಾಗೆ ಸಂಬಂಧಿಸಿದಂಗೆ ಈ ಏನೋ ನೋಡಿ 5,000ಕ್ಕೆ ಹೋಗ್ತದೆ ಅಂದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಆಗ್ತಾಯಿದ್ರು. ಆದರೆ ಅವ್ರು 2.5 ಲಕ್ಷ ಅಂತ ಹೇಳಿದ್ರಲ್ಲ, ಯಾರು ಅದನ್ನು ನಂಬೋರು ಯಾರು? ಹೇಗೆ ಉಂಟು 2.5? ಅಂದ್ರೆ ಅದು ಗ್ರಾಹಕರನ್ನ ಫಸ್ಟ್ ಹುಡ್ಕೋಬೇಕು, ಅವರು ಗ್ರಾಹಕರನ್ನ ಹುಡ್ಕೊಂಡು ಆಮೇಲೆ ಹಾಕೋಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನಮ್ಮಲ್ಲೇ ಅಂತ ನೀವು ಹೇಳಿದ್ರಲ್ಲ, ಗ್ರಾಹಕರನ್ನ ಹುಡ್ಕೋದಂದ್ರೇನು? ಸತ್ಯ ದರ್ಶನ ಅವ್ರಿಗೆ ಬೇಕಾಗಿಲ್ಲ. ಅಸತ್ಯದ ಮೇಲೆ ಅವರು ಎಂಪೈರ್ ಕಟ್ಟೋರು ಇನ್ನು ಸತ್ಯ ದರ್ಶನಕ್ಕೆ ಯಾಕೆ ಹೋಗ್ತಾರೆ ಅವರು? ಸತ್ಯ ದರ್ಶನ ಅವ್ರಿಗೆ ಬೇಕಾಗಿಲ್ಲ. ಸತ್ಯ ದರ್ಶನ ಮಾಡಕ್ಕೆ ಹೋದ್ರೆ ಅವ್ರು ರಿಯಾಲಿಟಿ ಸಿಕ್ಬಿಡ್ತದೆ. ಸರ್ ಹೋಗ್ಲಿ, ಇದು ಒಂದು ಕೊನೆ ಕನ್ಕ್ಲೂಷನ್ ಕೊಡೋಣ ಇದಕ್ಕೆ ಮಿಯಾಜಾಕಿಗೆ. ಸರ್ ಆಲ್ರೆಡಿ ಹಾಕಿರೋ ಅಂಥ ರೈತರಿಗೆ ಏನಾದ್ರು ಸಜೆಷನ್ ಕೊಡಿ ಸರ್ ಪ್ಲೀಸ್. ನೋಡಿ, ಒಬ್ಬ ರೈತರು, ಅದು ನನಗೆ ಕರೆಕ್ಟ್ ನೆನಪಿಲ್ಲ, ಅದು ಬಾಗಲಕೋಟೆನೋ ಕೊಪ್ಪಳ ಯಾರೋ ರೈತರು, ಕೊಪ್ಪಳ ಅಲ್ಲೊಬ್ಬ ರೈತರು ನನಗೆ ಅದು ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ರೈತರು ಹೇಳಿದ್ದು ನೋಡಿ ಸ್ವಲ್ಪ ಆಶ್ಚರ್ಯ ಮತ್ತು ಆತಂಕ ಎರಡೂ ಉಂಟಾಯಿತು. ಅಲ್ಲೇನಂತ ಗೊತ್ತಾ, ಒಬ್ಬರು ಇಂಟರ್ವ್ಯೂವರ್ ಕೇಳಿದ್ರು ಅವ್ರಿಗೆ, ಅಲ್ಲಿ ಯೂಟ್ಯೂಬರ್ ಇಂಟರ್ವ್ಯೂವರ್ ಕೇಳಿದಾಗ, ಏನಪ್ಪ ನೀವು ಈ ವರ್ಷ ಎಷ್ಟು ಬಂತು ನಿನಗೆ ಅಂತ ಕೇಳಿದಾಗ, ಒಂದೊಂದು ಗಿಡದಲ್ಲಿ 1-2 ಕಾಯಿ ಬಂದಿದೆ, ಎಲ್ಲ ಸೇರಿಸಿ ಒಂದು 50-60 kg ಬರ್ತದೆ ನನ್ನಿಂದ ಈ ವರ್ಷ, ನೆಕ್ಸ್ಟ್ ಇಯರ್ ಜಾಸ್ತಿ ಬರ್ತದೆ. ಮತ್ತು ಈ ವರ್ಷ ಮಾರಾಟಕ್ಕೆ ಏನು ಮಾಡ್ತೀಯ, ನೆಕ್ಸ್ಟ್ ಇಯರ್ ಮಾರಾಟಕ್ಕೆ ಏನು ಮಾಡ್ತೀಯ ಅಂತಂದರೆ, ಅವನೇನಂದ ಗೊತ್ತಾ, ನಾನು ಸೀದಾ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸ್ಬಿಡ್ತೇನೆ, ಅವರು ಅದನ್ನು ಮಾರಾಟ ಮಾಡಿ ನನಗೆ ಕೊಡಲಿ. ನೋಡಿ, ಮಾರಾಟ ಮಾಡಿ ಕೊಡಲಿ ಅಂತಿದ್ದಾನೆ. ನೋಡಿ, ಇದು ಎಲ್ಲಿಗೆ ಬಂದಿದೆ ನೋಡಿ, ಇದರ ಅರ್ಥ ಏನು? ನೋಡಿ, ಅವರು ಒಪ್ಪಿಸ್ತಾನಂತ, ಅವನು ಒಪ್ಪಿಸಿದ ಇವರು ಮಾರಾಟ ಮಾಡಿ ಕೊಡ್ಬೇಕಂತ ಅವನಿಗೆ. ಯಾವ ರೇಟ್ ಅಂದರೆ ಆ ರೇಟಲ್ಲಿ 2.5 ಲಕ್ಷ ರೇಟಲ್ಲೇ ಮಾರಾಟ ಮಾಡ್ಬೇಕು ಇವರು. ಯಾಕಂದ್ರೆ ಆ ರೀತಿ ಹೇಳ್ಬಿಟ್ಟಿದಾರಲ್ಲ ಇಲ್ಲಿನ ಕೆಲವರು ಹೇಳ್ಬಿಟ್ಟಿದ್ದಾರೆ 2.5 ಲಕ್ಷ ಬರ್ತದೆ. ಅವಾಗ ಅವ್ನು ಹೇಳ್ತಾನೆ, ಕೆಲವು ಸಹ ಹೇಳ್ತಾನೆ, ನಮ್ಮ ಅಧಿಕಾರಿಗಳಂತಲ್ಲ, ಬೇರೆ ಯಾರೊಬ್ಬರು ಹೇಳಿದಾರೆ ಅನ್ಕೊಳ್ಳಿ, 2.5 ಲಕ್ಷ ಬರ್ತದೆ ಅಂದಮೇಲೆ 2.5 ಲಕ್ಷ ಬರ್ತದೆ ಅನ್ನೋರ್ನ ಹೋಗಿ ಹಿಡ್ಕೊಳ್ತಾನೆ ಅವ್ನು. ಹೋಗಲ್ಲಿ ಹಂಗೆ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡು ಅವ್ನು ಎಲ್ಲೂ ಓಡ್ಬೇಕು, ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ ಅಷ್ಟೇ ಅಲ್ಲಿ. ಅದರಿಂದ ನೋಡಿ ಸರ್, ಎಷ್ಟು ಇದಾಗುತ್ತೆ, ನಾವು ತುಂಬಾ ನೋಡ್ಕೊಂಡು ಉತ್ಸುಕತೆ. ನೋಡಿ, ನಾನು ಅದನ್ನೇ ಹೇಳಿದ್ದು, ನಮ್ಮ ಇಲಾಖೆಯವರು ಯಾರು ತೀರಾ ಉತ್ಸುಕತೆ ತೋರಿಸ್ಬಿಡಿ, ತುಂಬ ಕೇರ್ಫುಲ್ ಆಗಿರಿ ಇಂಥ ವಿಷಯದಲ್ಲಿ. ವೆರಿ ಸೆನ್ಸಿಟಿವ್ ಇವೆಲ್ಲ. ನಾಳೆ ದೊಡ್ಡ ಪ್ರಾಬ್ಲಮ್ ಆಗಿ ತಿರುಗಿ ನಮಗೆ ರಿಟಾರ್ಟ್ ಆಗುತ್ತೆ. ಅದು ತುಂಬ ಕೇರ್ಫುಲ್ ಆಗಿರ್ಬೇಕು ಇಂಥ ವಿಷಯದಲ್ಲಿ. ಹಂಗೆಲ್ಲ ಸುಳ್ಳು ಭರವಸೆ ಕೊಡಬಾರ್ದು, ಕೊಡೋರನ್ನ ಬೆಂಬಲಿಸಬಾರ್ದು. ಹೌದು, ಅದನ್ನು ನಾವು ಹೇಳಿದ ಮೇಲೆ ನಮ್ಮವ್ರು ಸ್ವಲ್ಪ ಜಾಗೃತಿ ಆಗಿದ್ದಾರೆ. ಏನು ತೊಂದರೆ ಇಲ್ಲ. ಈಗ ನಮ್ಮ ಇಲಾಖೆ ಫುಲ್ ಜಾಗೃತಿ ಇದೆ. ಯಾರೊಬ್ಬರು ಅದ್ರ ಬಗ್ಗೆ ಕೈ ತಲೆ ಹಾಕ್ತಾ ಇಲ್ಲ. ನೋಡಿ, ಅವ್ನು ಆ ರೀತಿ ಹೇಳ್ಬಿಟ್ಟಿದ್ದಾನಲ್ಲ, ಇಲಾಖೆಗೆ ಹೋಗಿ ಒಪ್ಪಿಸ್ತೇನೆ ಅಂತ ಹೇಳಿ. ಆ ವರ್ಡ್ ನೋಡಿ, ಒಪ್ಪಿಸೋದು ಅಂದರೆ ಕೊಟ್ಬಿಡ್ತೀನಿ ನಾನು ಅವರಿಗೆ. ಆ ವರ್ಡ್ ಒಪ್ಪಿಸೋದು ಅನ್ನೋದು ತುಂಬಾ ಆತಂಕಕಾರಿಯಾದ ವಿಷಯ. ಅದು ಒಪ್ಪಿಸಿದ ಮೇಲೆ ಅವ್ನು ಬಿಡ್ತಾನೆ, ಅವನು ಬಂದು ಕೂತ್ಕೊಳ್ತಾನೆ ಅಲ್ಲಿ, ಕೊಡಿ ಅಂತೇಳಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಅವಾಗ ಎಲ್ಲಿಂದ ತಂದು ಕೊಡ್ತಾರೆ ಇವರು 2.5 ಲಕ್ಷ? ಓಕೆ, ಅಂದ್ರೆ ರೈತರಿಗೆ ಹೇಳಿ, ನಮ್ಮಲ್ಲೇ ತುಂಬಾ ವೆರೈಟಿಗಳಿದಾವೆ, ದಯವಿಟ್ಟು ಅದನ್ನ ಹಾಕಿ. ದೇವರು ಕೊಟ್ಟಂತಹ, ನಿಸರ್ಗ ಕೊಟ್ಟಂತಹ ನೋಡಿ ವೆರೈಟೀಸ್, ಎಂಥ ಗ್ರೇಟ್ ವೆರೈಟೀಸ್. ಇಡೀ ಜಗತ್ತೇ ಅದನ್ನು ಆರಾಧಿಸುವಂಥ ವೆರೈಟೀಸ್ ಮಾವಿನಲ್ಲಿವೆ, ನಮ್ಮವೇ ಇವೆ. ನೋಡಿ, ಅದನ್ನೇ ಬೆಳೀರಿ, ಸೈ ಅನಿಸ್ಕೊಳ್ರಿ, ಲಾಭ ಪಡ್ಕೊಳ್ಳಿ, ಸೆಲ್ಫ್ ಮಾರ್ಕೆಟಿಂಗ್ ಮಾಡಿ. ಅದನ್ನು ಬಿಟ್ಬಿಟ್ಟು ಯಾವುದೋ ಇಲ್ಲದಕ್ಕೆಲ್ಲ ಕೈ ಹಾಕಿ ಕೈ ಸುಟ್ಕೋಬೇಡಿ, ಸುಟ್ಕೋಬೇಡಿ. ಕೊನೆಗದು ಪೂರ್ತಿ ಸುಟ್ಕೊಳ್ಳೋದು ಕೈನೇ ಅಷ್ಟೇ ಅಲ್ಲ, ಅದು ಬೇರೆ ಬೇರೆ ಥರನೇ ಆಗೋಗ್ಬಿಡುತ್ತೆ. ಮ್ಯಾಜ್ ಹಾಕಿ ಎಕರೆ ಗಂಟ್ಲೆ ಹಾಕಿದ್ರೆ ಮುಂದೆ ಅದನ್ನು 3 ಅಡಿ ಕಟ್ ಮಾಡಿ ಅದ್ರಗಡೆ ನಮ್ಮ ಮಲ್ಲಿಕಾನೋ, ಅಲ್ಫಾನ್ಸನೋ, ಮಲ್ಗೋವಾನೋ, ತೋತಾಪರಿನೋ ಏನೋ ಅದಕ್ಕೆ ಇದೊಂದು ಸೊಲ್ಯೂಷನ್. ಹೌದು, ಗ್ರಾಫ್ಟಿಂಗ್ 3 years ಆದಮೇಲೆ ಗ್ರಾಫ್ಟಿಂಗ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಅದನ್ನ ವೆರೈಟೀಸ್ ಚೇಂಜ್ ಮಾಡಬೇಕಾಗುತ್ತೆ ಹಾಕ್ಕೊಂಡವ್ರಿಗೆ. ಓಕೆ ಸರ್, ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸರ್. ಸರ್, ಈಗ ಮ್ಯಾಕಾಡಮಿಯಾ ಅಂದರೆ ಒಂದು ಕಾಸ್ಟ್ಲಿಯೆಸ್ಟ್ ನಟ್ ಇನ್ ದ ವರ್ಲ್ಡ್, ನಮ್ಮ ವಿಶ್ವದಲ್ಲೇ ಒಂದು ಕಾಸ್ಟ್ಲಿಯೆಸ್ಟ್ ನಟ್ ಅಂತ ಹೇಳ್ತೀವಿ ನಾವು. ಒಂದು ಇದ್ರ ಪ್ರಕಾರ ನೀವು ತುಂಬ ಟ್ರೈನಿಂಗ್ಸಲ್ಲೆಲ್ಲ ಹೇಳಿದ್ರಿ ಅಂತ, ಕರ್ನಾಟಕ ಭಾಗದಲ್ಲೂ ಕೂಡ ಬೆಳಿಬಹುದು ಇದು ಮೆಕಾಡಮಿಯಾ ನಟ್ ಅಂತ ಹೇಳಿದ್ರಿ. ಬೆಳೆಯೋದಾದರೆ ಯಾವ ಭಾಗದಲ್ಲಿ ಅದು ಸೂಟ್ ಆಗುತ್ತೆ, ಬೆಳೆಯೋದ್ರಿಂದ ನಿಜವಾಗ್ಲೂ ಅದು ರೈತರಿಗೆ ಲಾಭದಾಯಕವಾಗಿದೆಯಾ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನೋಡಿ, ಇಲ್ಲಿ ನಾನು ಅಗೇನ್ ಒಂದು ಪಾಯಿಂಟ್ ಹೇಳಬೇಕಾಗಿದೆ. ವೆದರ್ ಮಕಡಮಿಯಾ ಈಸ್ ಅ ಸೂಟಬಲ್ ಕ್ರಾಪ್ ಟು ಅವರ್ ಏರಿಯಾ, ಅಂದರೆ ಟ್ರಾಪಿಕಲ್ ಏರಿಯಾ. ನಮ್ಮ ಟ್ರಾಪಿಕಲ್ ಏರಿಯಾದಾಗ ಅದು ಸೂಟ್ ಆಗುತ್ತೆ ಅಂತ ಪ್ರಶ್ನೆ ಬಂದಾಗ, ನಮ್ಮ ಟ್ರಾಪಿಕಲ್ ಏರಿಯಾಗೆ ಅದು ಅಡಾಪ್ಟೆಡ್. ಆಲ್ದೋ ಇಟ್ ಈಸ್ ಬೇಸಿಕಲಿ ಇವಾಲ್ವ್ಡ್ ಇನ್ ನ್ಯೂ ಸೌತ್ ವೇಲ್ಸ್ ಆಫ್ ಆಸ್ಟ್ರೇಲಿಯಾ, ದಟ್ ಈಸ್ ಟ್ರಾಪಿಕಲ್ ಅದು, ಬಟ್ ಇಟ್ ಈಸ್ ಹೈಲಿ ಅಡಾಪ್ಟೆಡ್ ಟು ಟ್ರಾಪಿಕಲ್ ಕಂಡೀಷನ್ಸ್ ಆಲ್ಸೋ. ಇನ್ನು ಅದರ ಅಡಾಪ್ಟೇಷನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಸೂಟಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ, ಕರ್ನಾಟಕದಲ್ಲಿ ಹೆವಿ ರೇನ್ಫಾಲ್ ಏರಿಯಾಸ್, ಮಲೆನಾಡು ಸೆರಗು ಮತ್ತು ಟ್ರಾನ್ಸಿಷನ್ ಏರಿಯಾ, ಅದು ಬಯಲುಸೀಮೆ, ಎಲ್ಲ ಕಡೆನೂ ಬರ್ತದೆ. ಅದು ಎಲ್ಲ ಕಡೆನೂ ಬರ್ತದೆ. ಈವನ್ ಎಲ್ಲ ಹೆವಿ ರೇನ್ಫಾಲ್ ಆಗುಂಬೆಯಲ್ಲಿ ಸಹ ಅದು ಬರುತ್ತೆ, ತೀರ್ಥಹಳ್ಳಿಯಲ್ಲಿ ಬರುತ್ತೆ,
ಶಿವಮೊಗ್ಗದಲ್ಲಿ ಬರುತ್ತೆ, ಹೊನ್ನಾಳಿಯಲ್ಲಿ ಬರುತ್ತೆ, ಹಾಗೆ ಈ ಕಡೆ ಮುಂದೆ ಹರಿಹರ ದಾವಣಗೆರೆಯಲ್ಲಿ ಬರುತ್ತೆ, ಹಾಗೆ ಮುಂದೆ ಹೋದರೆ ಈ ಕೂಡ್ಲಿಗಿ, ಕೊಟ್ಟೂರು, ಸೊಂಡೂರಿಗೂ ಬರ್ತದೆ, ಬಳ್ಳಾರಿ ಹತ್ತತ್ರ ಹೋಗೋವರೆಗೂ ಬರ್ತದೆ. ಬಳ್ಳಾರಿ ಹತ್ತತ್ರವರೆಗೂ ಅಷ್ಟು ಅಲ್ಲಿ ಬರ್ತದೆ, ಹಿಂಗೆ ಬರ್ತದೆ. ಹೆವಿ ರೇನ್ಫಾಲ್ ಏರಿಯಾ ಟು ಮಾಡ್ರೇಟ್ ಟು ಲೋ ರೇನ್ಫಾಲ್ ಏರಿಯಾಗೂ ಬಯಲುಸೀಮೆಗೂ ಬರುತ್ತೆ. ಹೈಲಿ ಅಡಾಪ್ಟೆಡ್, ವೆರಿ ಹಾರ್ಡಿ ಮತ್ತು ಸೂಟೆಡ್ ಟು ಟ್ರಾಪಿಕಲ್ ಕಂಡೀಷನ್ಸ್ ಆಲ್ಸೋ ಬಿಕಾಸ್ ಆಫ್ ಇಟ್ಸ್ ಹೈ ಅಡಾಪ್ಟಬಿಲಿಟಿ. ಅದರಿಂದ ಬೆಳೆಗೆ ಕ್ರಾಪ್ ಮತ್ತು ಕ್ಲೈಮೇಟ್ ಸೂಟಬಿಲಿಟಿ ಬಗ್ಗೆ ಯಾವ ಡೌಟು ಇಲ್ಲ. ಮತ್ತು ಅದರಲ್ಲಿ ಒಂದೇ ಒಂದು ಕಾಳಜಿ ಕೇರ್ ಯಾವ ತೊಗೊಳ್ಬೇಕಂದ್ರೆ ತುಂಬ ಹೈ ಈಲ್ಡಿಂಗ್ ವೆರೈಟೀಸ್ ಮತ್ತು ಹೈ ಕ್ವಾಲಿಟಿ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ದೊಡ್ಡ ಸೈಜದ್ದು ಇರಬೇಕು, ಫ್ರೂಟ್ ಇರಬೇಕು. ಶೆಲ್ ಟು ಕರ್ನಲ್ ರೇಷೋ ಜಾಸ್ತಿ ಇದು. ಅದರಲ್ಲಿ ಕರ್ನಲ್ ಶೆಲ್ ಥಿನ್ನಾಗಿರಬೇಕು, ಕರ್ನಲ್ ಜಾಸ್ತಿ ಇರಬೇಕು. ಮತ್ತೆ ಅಂದ್ರೆ ಶೆಲ್ಲು ಮತ್ತೆ ಕರ್ನಲ್ ಅಂದ್ರೆ ಒಳಗಡೆ ಇರುವಂತಹ ತಿರುಳು ಕರ್ನಲ್ ಅಂತ ಹೇಳ್ತಾರೆ, ಅದು ಜಾಸ್ತಿ ಇರಬೇಕು. ಶೆಲ್ ಕಡಿಮೆ ಇರಬೇಕು ಮತ್ತು ಸೈಜ್ ಆಫ್ ದಿ ಇದು ನಟ್ ಜಾಸ್ತಿ ಇರಬೇಕು. ಯಾಕಂದ್ರೆ ಚಿಕ್ಕ ಗೋಲಿ ಅಷ್ಟು ಬಂದರೆ ಅದು ಮಾರ್ಕೆಟಲ್ಲಿ ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡಿಗೆ ಬರ್ತದೆ. ದೊಡ್ಡದಿತ್ತು ಅಂದ್ರೆ ಫಸ್ಟ್ ಗ್ರೇಡ್ ಆಗುತ್ತೆ ನೋಡಿ. ಅದರಿಂದ ಅದು ಜಾಸ್ತಿ ಇರಬೇಕು. ಇವನ್ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಕ್ಯಾಶ್ಯೂ ಆಲ್ಸೋ. ಕ್ಯಾಶ್ಯೂದಲ್ಲಿ ಡಿಫ್ರೆಂಟ್ ಸೈಜ್ ನಟ್ ಸಿಗುತ್ತೆ. ಅದರಲ್ಲಿ ಕೆಲವೊಂದಕ್ಕೆ ಜಾಸ್ತಿ ರೇಟ್ ಇರ್ತದೆ, ಕೆಲವೊಂದು ಕಡಿಮೆ ಆಗುತ್ತೆ. ಕಡಿಮೆ ಅಂದರೆ ತೀರಾ ಕಡಿಮೆನಾಗಲ್ಲ. ಇವನ್ ಯಾವ ಕ್ಯಾಶು ಇವನ್ ಚಿಕ್ಕ ಸೈಜ್ ಇದ್ದರೂ ಸಹ ಅದು 800 900ದಲ್ಲಿ ಇರ್ತದೆ. ಚೆನ್ನಾಗಿರೋದು 1200ವರೆಗೂ ಹೋಗುತ್ತೆ. ಹಂಗೆ ಇಲ್ಲಿನೂ ಸಹ ರೇಟ್ ವೇರಿಯೇಷನ್ಸ್ ಆಗುತ್ತೆ. ಅದರಿಂದ ನಾವು ನೆಡಲೇಬೇಕಂದಾಗ ಬೆಸ್ಟ್ ಕ್ವಾಲಿಟಿದೇ ನೆಡೋಣಂತೆ. ಯಾಕಂದರೆ ಇತ್ತೀಚೆಗೆ ಹೊಸದಾಗಿ ಬಂದ ಬೆಳೆ, ಈಗೇನು ಹಳೆ ಬೆಳೆಗಳನ್ನೇ ಬಿಟ್ಟು ಕೈ ಸುಟ್ಕೊಂಡವ್ರು ಯಾರಿಲ್ಲ ಅದರಲ್ಲಿ. ಅದರಿಂದ ಬೆಳೆಯೋದೇ ನಿಜವಾಗಿದ್ದರೆ ನೀವು ಅದನ್ನು ಬೆಳೆ ಇಡಬೇಕಂತ ನೀವು ಡಿಸೈಡ್ ಮಾಡಿದರೆ ಚೆನ್ನಾಗಿರೋದೇ ಇಡಿ. ಒಳ್ಳೆ ವೆರೈಟೀಸ್ ಇವೆ, ಒಳ್ಳೆ ವೆರೈಟೀಸ್ ಬಂದಿದೆ, ಗ್ರಾಫ್ಟ್ ಬಂದಿವೆ. ಪ್ರಾರಂಭದಲ್ಲಿ ಕೆಲವು ಇಯರ್ಸ್ಗಳಲ್ಲಿ ಅದು ಬಂದೇ 5-6 ವರ್ಷದಿಂದ ಈಚೆಗೆ ಬಂದಿದ್ದು. ಅವಾಗ ಎಲ್ಲ ಸೀಡ್ಲಿಂಗ್ಸ್ ಇತ್ತು, ಈ ಗ್ರಾಫ್ಟ್ ಬಂದುಬಿಟ್ಟಿವೆ. ನಾನು ಅವಾಗ ನೋಡಿ 4-5 ಇಯರ್ಸ್ ಬ್ಯಾಕು ನಾನು ಹೇಳ್ದಂಗೆ ಎಲ್ಲ ಇಂಟ್ರ್ಯೂ ಕೊಟ್ಟಾಗ ನಾನು ಹೇಳ್ತಿದ್ದೆ, ಯಾರೋ ಆ ಥರ ಬಿಡಬೇಡಿ, ಸ್ವಲ್ಪ ವೇಟ್ ಮಾಡಿ, ಒಳ್ಳೊಳ್ಳೆ ಗ್ರಾಫ್ಟ್ ಬರ್ತದೆ, ಒಳ್ಳೊಳ್ಳೆ ವೆರೈಟೀಸ್ ಬರ್ತದೆ, ವೇಟ್ ಅಂಟಿಲ್ ದಟ್ ಟೈಮ್ ಅಂತ ಹೇಳಿ ಸತ್ಯ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಈಗ ಒಳ್ಳೊಳ್ಳೆ ವೆರೈಟೀಸ್ ಇವೆ, ಗ್ರಾಫ್ಟ್ಗಳು ಬಂದಿವೆ. ಬಟ್ ಒಂದೇ ಒಂದು ಇನ್ನೂ ಸಣ್ಣ ಆತಂಕ ಇನ್ನೂ ಉಳ್ಕೊಂಡಿದೆ. ಏನಂತಂದರೆ ಕಾಸ್ಟ್. ಆ ಒಳ್ಳೆ ವೆರೈಟೀಸು, ಗ್ರಾಫ್ಟೆಡ್ ವೆರೈಟೀಸ್ ಇವೆಲ್ಲ ಅದರ ಬೆಲೆ ಒಂದು ಸ್ವಲ್ಪ ಜಾಸ್ತಿ ಇದೆ. ಈಗ 500, 800, 1000 ಹಿಂಗೆಲ್ಲ ಇವನ್ ಇನ್ನೂ ಜಾಸ್ತಿ ಹೋಗಿದ್ದು ಇದೆ ನೋಡಿ. ಅದರಿಂದ ನೋಡಿ, ನಾನು ರೈತರಿಗೆ ಅಡ್ವೈಸ್ ಮಾಡೋದಷ್ಟೇ, ಈಗ ತಕ್ಷಣ ಅದಕ್ಕೆ ನೀವು ಕೈ ಹಾಕೋ ಹೋಗ್ಬೇಡಿ. ಎಲ್ಲ ತಿಳ್ಕೊಂಡು ಎಲ್ಲ ಅರ್ಥ ಮಾಡಿ ವೇಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಆ ಪ್ಲಾಟ್ಗಳಲ್ಲಿ ಬೇರೆ ಏನು ಟೆಂಪ್ರರಿ ಬೆಳೆ ಅಂತಿದ್ರೆ ಬೆಳ್ಕೊಳ್ಳಿ. ಬಟ್ ಅದಕ್ಕೆ ಸ್ವಲ್ಪ ದಿನ ಕಾಯಿರಿ, ಆ ರೇಟನ್ನು ಕಡಿಮೆ ಆಗುತ್ತೆ ನೋಡಿ. ಆ ಒಳ್ಳೆ ವೆರೈಟೀಸ್ ಗ್ರಾಫ್ಟು ಸಹ ಒಂದು 200-300 ರೇಟಿಗೆ ಬರುತ್ತೆ. ಯಾಕಂದರೆ ಎಲ್ಲರೂ ಭಾಳ ಜನ ಅದನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ರೇಟ್ ಈಸ್ ಬೌಂಡ್ ಟು ಕಮ್, ಅದು ಆಗುತ್ತೆ. ಆವಾಗ ನೀವು ಅದನ್ನು ಬೆಳೆಯೋಕ್ಕೆ ಶುರು ಮಾಡಿ. ಅಥವಾ ಈಗಲೇ ನಿಮಗೆ ತುಂಬ ಹಠ ಇತ್ತು ಅಂದರೆ ಈಗಲೇ ಮಾಡಬೇಕಂತಂದರೆ ಅಂಥವು ಸ್ವಲ್ಪ ಕಾಸ್ಟ್ಲಿ ಇರೋ ಗಿಡಗಳನ್ನ ಒಂದು 4-5 ಗಿಡಗಳನ್ನು ತಂದು ನೆಟ್ಕೊಂಡ್ಬಿಡಿ. ಅದು ಮದರ್ ಪ್ಲಾಂಟ್ ಆಗುತ್ತೆ. ಆ ಕಡ್ಡಿ ತೊಗೊಂಡು ನೀವು ಗ್ರಾಫ್ಟ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ. ನಿಮಗೆ ಒಂದು 200 ರೂಪಾಯಿಗೆ 150 ರೂಪಾಯಿಗೆ ಒಂದು ಗ್ರಾಫ್ಟ್ ಆಗುತ್ತೆ. ಅದರಿಂದ ಆ ಮದರ್ ಪ್ಲಾಂಟ್ಸ್ 4-5 ಹಾಕೊಂಬಿಡಿ. ನೀವು ಒಂದು 2-3 ಗಿಡ ತರಕ್ಕೆ ನಿಮಗೇನು ಕಾಸ್ಟ್ ಏನಾಗಲ್ಲ. ತಂದುಬಿಟ್ಟು ಮದರ್ ಟ್ರೀ ಬೆಳೆದು ಬಿಡ್ತದೆ. ಆ ಮದರ್ ಟ್ರೀದು ಕಡ್ಡಿ 100 ಕಡ್ಡಿಗಳು ಬರ್ತವೆ ಅದರಲ್ಲಿ. ಆ ಕಡ್ಡಿ ತೊಗೊಂಡು ನೀವು ಮಾಡ್ಕೊಂಬಿಡಿ. ಗ್ರಾಫ್ಟ್ ಮಾಡೋರು ಇದ್ದಾರೆ ನೋಡಿ. ಅದರಿಂದ ರೈತರಿಗೆ ನಾವು ಹಿತಚಿಂತನೆ ಮಾಡ್ಬೇಕಾದ್ರೆ ಇವೆಲ್ಲ ಹೇಳ್ತೇವೆ ನೋಡಿ. ಇಂಥವನ್ನೆಲ್ಲ ನಾವು ರೈತರಿಗೆ ಹೇಳ್ತೇವೆ, ಅದನ್ನು ಮಾಡಿ. ಬಟ್ ಮಕ್ಕಳಿಗೆ ನಾನು ಹೇಳ್ತೇನೆ ಕೇಳಿ, ಇಟ್ ಈಸ್ ಎ ಕ್ರಾಪ್ ವಿತ್ ಫ್ಯೂಚರ್ ಇನ್ ಕರ್ನಾಟಕ. ಭವಿಷ್ಯ ಇದೆ, ಅದಕ್ಕೆ ಎಷ್ಟು ಅಡ್ವಾಂಟೇಜ್ ಇದೆ ಹೇಳ್ತೇನೆ ಕೇಳಿ. ಅದು ನೋಡಿ, ರೇನ್ಫೆಡ್ ಆಗಿ ಸಹ ಬೆಳೀತದೆ, ತುಂಬ ಕಡಿಮೆ ನೀರು ಕೇಳುತ್ತೆ. ನಮ್ಮ ಬೆಂಗಳೂರು ಭಾಗದಲ್ಲೂ ಸೂಟ್ ಆಗುತ್ತೆ. ತುಂಬ ಹೇಳ್ತೇನೆ ಕೇಳಿ ನೋಡಿ, ತುಂಬ ಇಟ್ ಈಸ್ ಹಾರ್ಡಿಯರ್ ದ್ಯಾನ್ ಮ್ಯಾಂಗೋ ಕ್ಯಾಶ್ಯೂ ಆ್ಯಂಡ್ ಟ್ಯಾಮರಿನ್. ಮತ್ತು ಪೆಸ್ಟ್ ಆ್ಯಂಡ್ ಡಿಸೀಸ್ ರೈಟ್ ನಾವು ನೋಡಿದಾಗ ತುಂಬ ಕಡಿಮೆ ಇದೆ, ಮುಂದೂ ಕಡಿಮೆ ಇರ್ತದೆ. ಯಾಕಂದರೆ ಅದರ ಶೆಲ್ ತುಂಬ ಹಾರ್ಡ್ ಇರ್ತದೆ, ಮೇಲಿನ ಸಿಪ್ಪೆನೂ ಹಾರ್ಡ್ ಇರ್ತದೆ. ಇಟ್ ಈಸ್ ನಾಟ್ ಎ ಪೆರಿಷಬಲ್ ಥಿಂಗ್. ಪೆರಿಷಬಲ್ ಅಲ್ಲ ಅದು. ಹಾರ್ವೆಸ್ಟಿಂಗ್ ಈಗ ತುಂಬ ಈಸಿ, ನಾವೇನು ಹಾರ್ವೆಸ್ಟ್ ಮಾಡಬೇಕಾಗಿಲ್ಲ. ಅದು ಒಂಥರ ಹಸಿರು ಕಾಯಿ ಬಲ್ತಾದಾಗ ಹೊರಗಡೆನ ಕವಚ ಸ್ಪ್ಲಿಟ್ ಆಗುತ್ತೆ. ಶೆಲ್ ಅಲ್ಲ, ಒಳಗಿನ ಶೆಲ್ ಅಲ್ಲ, ಹೊರಗಡೆ ಬಿದ್ದು ಬಿಡ್ತದೆ. ಬಿದ್ದ ತಕ್ಷಣ ಅದು ಆಯ್ಕೊಡ್ಬೇಕಷ್ಟೇ. ನಾವು ಹಾರ್ವೆಸ್ಟ್ ಮಾಡೋದು ಇರಲ್ಲ. ನಾವು ಪ್ರಾಂಪ್ಟಾಗಿ ಆಯ್ತಾ ಇರ್ಬೇಕು. ಹಂಗೆ ಪ್ರತಿದಿನ ಅಥವಾ ಪ್ರತಿ ವಾರ ಅದನ್ನೆಲ್ಲ ಆಯ್ದುಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ನಾವು ಚೀಲದಲ್ಲಿ ಹಾಕಿ ಇಟ್ಕೋಬೇಕು. ಸರ್, ಇದಕ್ಕೆ ಕಾಂಬಿನೇಷನ್ ಆಗಿ ಯಾವ್ದಾದ್ರು ಹಾಕೋಬೋದಾ? ಅಂದರೆ ಒಂದೇ ಮಕೆಡಮಿನೇ ಹಾಕೊಳ್ಳೋದಾ ಅಥವಾ ಇಂಟರ್ ಕ್ರಾಪಿಂಗ್ ಅಂತ ಯಾವುದಾದ್ರು ಹಾಕೋದಾ? ನಾನು ನೋಡಿ, ಈಗಾಗಲೇ ಹೊಸ ಬೆಳೆ ಇರೋದ್ರಿಂದ ನಾವು ಈಗ ತಕ್ಷಣ ಎಲ್ಲವಕ್ಕೂ ಆನ್ಸರ್ ಹೇಳೋಕ್ಕಾಗಲ್ಲ. ಆದರೆ ಮೊನ್ನೆ ನಾನು ಒಂದು ಇದನ್ನು ನೋಡ್ತಾ ಇದ್ದೆ. ಸೊಂಡೂರಲ್ಲಿ ಒಂದು ಮಕಡೆಮೆ ಒಬ್ಬರು ಹಾಕಿದ್ದಾರೆ. ಪಕ್ಕದಲ್ಲಿ ಕ್ಯಾಶ್ಯೂ ಇದೆ, ಅದ್ರ ಪಕ್ಕದಲ್ಲಿ ನುಗ್ಗೆ ಇದೆ, ಅದ್ರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಹುಣಸೆನೂ ಇತ್ತು. ನೋಡಿ ಕ್ಯಾಶ್ಯೂ, ಹುಣಸೆ, ಅವರೆಲ್ಲ ಏನು ಮಾಡ್ತಾರೆ, ರೇನ್ ಫೆಡ್ ಏರಿಯಾ, ಡ್ರೈ ಏರಿಯಾ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ರೈ ಇರೋದ್ರಿಂದ ಇವೆಲ್ಲ ಹುಣಸೆ ಹಾಕಿದ್ದಾರೆ. ಅದು ಡ್ರೈ ಲ್ಯಾಂಡ್ ಕ್ರಾಪ್. ಕ್ಯಾಶ್ಯೂ ಡ್ರೈ ಲ್ಯಾಂಡ್ ಕ್ರಾಪ್ ಅಷ್ಟೇ. ನುಗ್ಗೆಗೂ ಜಾಸ್ತಿ ನೀರು ಕೇಳಲ್ಲ. ಅಲ್ಲಿ ಇದನ್ನು ತಂದು ಅದನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಕ್ರಾಪ್ ಕಾಂಬಿನೇಷನ್ ಮಾಡಿದ್ದಾರೆ. ಫೈನಲಿ ಯಾವುದೇ ಕೆಲವು ಬೆಳೆಗಳು ಉಳ್ಕೊಳ್ತದೆ ಅಲ್ಲಿ. ಅದೇ ನೋಡಿ, ಅದರಿಂದ ಇದನ್ನು ನಾವು
ಪೆರಿನಿಯಲ್ ಕ್ರಾಪ್ಸು, ಡ್ರೈಲ್ಯಾಂಡ್ ಕ್ರಾಪ್ಸು, ರೈನ್ಬರ್ಡ್ ಕ್ರಾಪ್ಸಲ್ಲಿ ಮಿಕ್ಸ್ ಆಗಿನೂ ಹಾಕೋಬೋದು ಕೆಲವು. ಫಾರ್ ಎಕ್ಸಾಂಪಲ್ ಹುಣಸೆ ಹಾಕಿಬಿಟ್ಟಿದ್ದಾರೆ, ಹುಣಸೆ ಬಟ್ ಹುಣಸೆ ಬಂದು ತುಂಬಾ ಹುಣಸೆ ಹಾಕಿದ್ದಾರೆ, ಅಥವಾ ಮೋಸ್ಟ್ಲಿ ಅದನ್ನ ಗೋಡಂಬಿ ಪ್ರೂನಿಂಗ್ ಮಾಡ್ಕೊಂಡು ಗೋಡಂಬಿ ಹಾಕಿದ್ದಾರೆ ನೋಡಿ. ಆ ಹುಣಸೆ ಕೂಡ್ಕೊಳ್ಳೋಕೆ ತುಂಬ ವರ್ಷ ತಗೊಳ್ತದೆ. ಅದ್ರ ನಡುವೆ ಬೇಕಾದ್ರೆ ಅಂತಲ್ಲೇ ನಾವು ಬೇಕಾದ್ರೆ ಮಕಡಿಮೆ ಹಾಕ್ಕೊಳ್ಬೋದು. ಮಕಡಿಮೆ ಬೆಳೆದು ಬಿಡ್ತದೆ ಚೆನ್ನಾಗಿ. ಆ ಹುಣಸೆ ಒಂದು 2 ಹುಣಸೆ 40 ಅಡಿ ಕೊಟ್ಟಾಗ ಅದು ಕೂಡ್ಕೊಳ್ಳೋಕೆ ಒಂದು ಅರ್ಧ ಶತಮಾನನೇ ಬೇಕು. ಆವಾಗ ಈ ಇಂಟರ್ಸ್ಪೇಸ್ ಯೂಸ್ ಆಗುತ್ತೆ. ಅಷ್ಟೊತ್ತಿಗೆ ಈ ಇಂಟರ್ಸ್ಪೇಸ್ ಬೇಕಾದಷ್ಟು ಚೆನ್ನಾಗಿ ಈಲ್ಡ್ ಕೊಡ್ತಾ ಹೋಗುತ್ತೆ. ಇವನ್ ಗ್ರಾಫ್ಟೆಡ್ ವೆರೈಟಿ 2nd 3rd ಇಯರಿಂದನೂ ಶುರುವಾಗ್ಬಿಡ್ತದೆ. ಅದನ್ನು ಮಾಡ್ಕೋಬೋದು. ಇಟ್ ಕ್ಯಾನ್ ಬಿ ಎ ಇಂಟರ್ ಕ್ರಾಪ್ ಇನ್ ವಿಚ್ ಅದರ್ ಇಂಟರ್ ಕ್ರಾಪ್ಸ್ ಕ್ಯಾನ್ ಆಲ್ಸೋ ಬಿ ಪುಟ್. ಓಕೆ, ಬೇರೆ ಬೇರೆ ಯಾವ್ದಾದ್ರು ಬೇರೆ ಬೇರೆ ಇಂಟರ್ ಕ್ರಾಪ್ಸ್, ಕಾಮನ್ ಪೆಸ್ಟ್ ಅಂಡ್ ಡಿಸೀಸ್ ಇಲ್ಲದೆ ಅಂತ ಹಾಕೋಬೋದು. ಅದನ್ನು ಹಾಕೋಬಹುದು, ಮೇಂಟೆನೆನ್ಸ್ ಕಡಿಮೆ ಇರುವಂತಹದ್ದು. ತರಕಾರಿ ಹೂವು ಅದನ್ನೆಲ್ಲ ಹಾಕೋಬೋದು. ಇದು ಬೆಳೀತಾ ಇರ್ತದೆ ದೂರ ಅದ್ರ ನಡುವೆ ಅಂತರ್ ಬೆಳೆಯಾಗಿ ಕೂಡ ಒಂದು ಸಬ್ಸಿಡರಿ ಇನ್ಕಮ್ ಆಗಿ ಬರ್ತಾ ಇರುತ್ತೆ. ವೆರಿ ಹಾರ್ಡಿ, ನನ್ನ ಪ್ರಕಾರ ಸಿಕ್ಕಾಬಟ್ಟೆ ಹಾರ್ಡಿ ಕ್ರಾಪ್ ಅದು. ಐ ಕಾಂಟ್ ಸಿ ಎ ಕ್ರಾಪ್ ಮೋರ್ ಹಾರ್ಡಿಯರ್ ದ್ಯಾನ್ ದಿಸ್ ಅರೌಂಡ್ ಅಸ್. ಯಾವುದೂ ಇಲ್ಲ. ಓಕೆ, ಸೂಪರ್ ಸರ್. ಅಂದರೆ ರೈತರಿಗೆಲ್ಲ ಮೋಸ್ಟ್ಲಿ ಇದರಿಂದ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊತೇನೆ. ಯಾರೆಲ್ಲ ಕೇಳ್ತಾ ಇದ್ರಿ ಮೆಕಡಮಿಯಾ ಬೆಳಿಬೋದಾ ಅಂತ ಹೇಳಿ, ಕರ್ನಾಟಕ ಭಾಗದಲ್ಲಿ ಸರ್ ಆಲ್ರೆಡಿ ತಿಳಿಸ್ಕೊಟ್ಟಂಗೆ ಯಾವ್ಯಾವ ಭಾಗದಲ್ಲಿ ನಾವು ಹಾಕೋಬೋದು ಅಂತ ನೀವು ವಿಡಿಯೋ ಮುಖಾಂತರ ತಿಳ್ಕೊಬೋದು. ಒಂದು ಸರ್ ಕಡೆಯಿಂದ ಒಂದು ನಿಮಗೆ ಸಜೆಷನ್ ಏನಂತಂದರೆ, ಸರ್ ಏನು ಹೇಳ್ತಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ. ನೀವು ಈಗ 800 ರೂಪಾಯಿ 900 ರೂಪಾಯಿ ಕೊಟ್ಟು ನೀವು ಸಸಿಗಳನ್ನು ಖರೀದಿ ಮಾಡಿ ಯಾಕೆ ಸುಮ್ಮನೆ ಹಣನ ಇದು ಮಾಡ್ಕೋತೀರಾ? ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಾಂದರೆ ನಿಮಗೆ ಹಾಕಲೇಬೇಕು ಅನ್ನೋ ಒಂದು ಹಠ ಇತ್ತು ಅಂತಂದರೆ ಒಂದು 4 ಗಿಡ ತೊಗೊಂಬಂದು ಹಾಕ್ಕೊಳ್ಳಿ. ಅದನ್ನೇ ಒಂದು ತಾಯಿ ಮರ ಆಗಿ ಅಂದರೆ ಮದರ್ ಪ್ಲಾಂಟ್ ಆಗಿ ಡೆವಲಪ್ ಮಾಡಿಕೊಂಡು ಅದರಿಂದ ಕಸಿಗಳನ್ನ ಡೆವಲಪ್ ಮಾಡಿ ಅಂತ ಸರ್ ಕಡೆಯಿಂದ ಸಜೆಷನ್ ಸಿಕ್ಕಿದೆ. ಅವೊಕ್ಯಾಡೋ ಇಸ್ ಅ ಪ್ರೂವನ್ ಥಿಂಗ್. ಅಂದರೆ ಇವಾಗ ಎಲ್ಲ ಕಡೆ ರೈತರಿಗೆ ಅದು ಗೊತ್ತಾಗ್ತಿದೆ, ಅದರ ಅವೇರ್ನೆಸ್ ಬರ್ತಿದೆ, ಎಲ್ಲನೂ ಬರ್ತಿದೆ. ಸೊ ಇದರಲ್ಲಿ ನನಗೆ ತುಂಬ ಒಳಗಡೆ ಕಾಡ್ದಂತಹ ಒಂದು ಥಿಂಗ್ ಅಂತಂದರೆ ಮೆಕ್ಸಿಕನ್ ವೆರೈಟಿ ಆ್ಯಂಡ್ ವೆಸ್ಟ್ ಇಂಡಿಯನ್ ವೆರೈಟಿ. ಸರ್ ಅಂದರೆ ರೈತರಿಗೆ ಮೆಕ್ಸಿಕನ್ ವೆರೈಟಿ ತುಂಬ ಪ್ರಮೋಷನ್ ಆಗ್ತಿದೆ. ಅವ್ರು ಯಾವ್ದು ಹಾಕಬೇಕು ಅಂತ ಕನ್ಫ್ಯೂಷನ್ನು. ಅಂದರೆ ನರ್ಸರಿಗಳ್ದು ಏನಿದೊಂದು ದೊಡ್ಡ ಸ್ಕ್ಯಾಮ್ ಮಾಡ್ತಿದಾರಾ ಇವರು ಈ ಥರ ಪ್ರಮೋಷನ್ ಕೊಟ್ಟು? ಹೊಸ ದಾರಿ